Elisha and Joshua led us in a wonderful time of worship. ಎಲಿಷಾ ಅವರು ಮತ್ತು ಜೋಶುವಾ ಅವರೆಲ್ಲ ಟೀಮ್ ಆಗಿ ಸೇರಿ ಆರಾಧನೆ ಸುಂದರವಾಗಿ Our ನಡೆಸಿದ್ರು. hearts are prepared ನಮ್ಮ ಹೃದಯಗಳು ಸಿದ್ಧಗೊಂಡಿವೆ. and we are going to study God's word. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. Gracious Heavenly Father, ಕೃಪಾಳು ಪರಲೋಕದ ತಂದೆಯಾದ ದೇವರೇ, even as I teach your word to these young people, ಈ ಯವನಸ್ಥರಿಗೆ ನಿನ್ನ ವಾಕ್ಯವನ್ನು ನಾನು ಬೋಧಿಸುವಾಗಲೂ ಕರ್ತನೆ. Lord, on the twin disciplines of a Christian believer, ಕ್ರೈಸ್ತ ವಿಶ್ವಾಸಿಯ 12 ಶಿಸ್ತಿನ ಕಾರ್ಯಗಳು ಎಂಬುದನ್ನು ನಾವು ತಿಳಿಸುವಾಗ Bible reading and prayer, ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಧ್ಯಾನ, I pray that you will speak to us, O Lord. ನೀನು ಇದರ ಮೂಲಕ ನಮ್ಮೊಟ್ಟಿಗೆ ಮಾತನಾಡುವಂತೆ ಪ್ರಾರ್ಥಿಸುತ್ತೇನೆ. I pray that at the end of this study, ಈ ಒಂದು ಅಧ್ಯಯನದ ನಂತರ, at the end of this time with your word, ನಿನ್ನ ವಾಕ್ಯದ ಅಂತ್ಯದ ನಂತರ every young person here ಪ್ರತಿಯೊಬ್ಬ ಯವನಸ್ಥರಲ್ಲಿರುವಂತವರು will commit to a lifetime of studying your word and consistent, persistent, disciplined prayer. ಅವರು ತಮ್ಮ ಜೀವನದಲ್ಲಿ ಕರ್ತನೆ ನಿರಂತರವಾಗಿ ಯಾವಾಗಲೂ ಪ್ರಾರ್ಥನೆಯಲ್ಲಿ ಶಿಸ್ತನ್ನು ಹೊಂದಲಿಕ್ಕಾಗುವ ಹಾಗೆ ಮಾಡು. That these two things will become two eyes for them, O Lord. ಈ ಎರಡು ಸಂಗತಿಗಳು ಅವರ ಎರಡು ಕಣ್ಣುಗಳಿದ್ದಂತೆ ಸ್ವಾಮಿ. These two things will become like the two hands, O Lord. ಈ ಎರಡು ಸಂಗತಿಗಳು ಅವರ ಎರಡು ಕೈಗಳಿದ್ದಂತೆ. These two things will be like two legs for them, O Master. ಈ ಎರಡು ಸಂಗತಿಗಳು ಅವರಿಗೆ ಎರಡು ಕಾಲುಗಳಿದ್ದಂತೆ ಸ್ವಾಮಿ. Teach us, O Lord. ಕಲಿಸು ಕರ್ತನೆ. In Jesus Christ's name I pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. It was one of the most terrifying days in the world. ಲೋಕದಲ್ಲಿ ಬಹಳ ಭಯಂಕರವಾದ ದಿನಮಾನಗಳೆಲ್ಲ ನಾವು ಬದುಕ್ತಾ ಇದ್ದೇವೆ. People thought that America, obviously powerful country, great country everybody wants to go and settle down in. ಅಮೆರಿಕ ಅಂತ ಹೇಳುವಾಗ ಬಹಳ ಶಕ್ತಿಶಾಲಿಯಾಗಿರುವಂತಹ ದೇಶ, ಬಹಳ ಪ್ರಭಾವಶಾಲಿಯಾದ ದೇಶ, ಎಲ್ಲರೂ ಹೋಗಲು ಬಯಸ್ತಾರೆ. It was a safe country also, they thought. ಅವರು ಅಲ್ಲಿ ಹೋದ್ರೆ ಅಂತಂದ್ರೆ ನಾವು ಬಹಳ ಸುರಕ್ಷಿತವಾಗಿರ್ತೇವೆ ಅಲ್ಲಿ ಹೋದ್ರೆ ಅಂತ ಯೋಚಿಸ್ತಾರೆ. But what happened on September 11th, 2001? 2001 ಸೆಪ್ಟೆಂಬರ್ 11ರಂದು ಏನು ಘಟನೆ ನಡೀತು ನೋಡು. I remember the day very vividly. ಬಹಳ ವಿಶೇಷವಾಗಿ ಆ ದಿನವನ್ನು ನಾನು ನೆನಪಿಸಿಕೊಳ್ತೇನೆ. I got married on July 9th, 2001. 2001 19 ಜುಲೈ ನಂದು ನನ್ನ ಮದುವೆ ಆಯಿತು. With my newly wedded wife, I am a youth pastor in Delhi. ಡೆಲ್ಲಿನಲ್ಲಿ ನಾನು ಯೂತ್ ಪಾಸ್ಟರ್ ಆಗಿ ಸೇವೆ ಸಲ್ಲಿಸ್ತಾ We ಇದ್ದೆ. were staying in a house in an area called Saket in Delhi. ಸಾಕೇತ್ ಅನ್ನುವಂತ ಡೆಲ್ಲಿಯಲ್ಲಿರುವಂತ ಒಂದು ಏರಿಯಾದಲ್ಲಿ ನಾವು ವಾಸಿಸ್ತಾ ಇದ್ವಿ. And that's when we saw on the TV two aeroplanes flying into two tall buildings, business centers, posh offices in America. Two planes deliberately flying into two buildings. ಅಲ್ಲಿ ಅಮೆರಿಕದಲ್ಲಿ ನಾವು ಆ ಸ್ಥಳದಲ್ಲಿ ಇರುವಂತ ಸಂದರ್ಭದಲ್ಲಿ ಟಿವಿನಲ್ಲಿ ಗಮನಿಸ್ತಾ ಇರುವಂತೆ ಎರಡು ಏರೋಪ್ಲೇನ್ಗಳು ಎರಡು ಬಿಲ್ಡಿಂಗ್ ಗಳಿಗೆ, ದೊಡ್ಡದಾಗಿರುವಂತ ಬಿಲ್ಡಿಂಗ್ ಗಳಿಗೆ ಅದು ಬಡಿಯುವುದನ್ನ ನಾವು ಗಮನಿಸಿದ್ವಿ. And the aeroplanes petrol is oozing out and it's burning the buildings and people are screaming. Some of them are even trying to jump off the building. ಇಷ್ಟ ಭಯಂಕರವಾಗಿರುವಂತ ಬಡಿತ ಆಗಿತ್ತು ಅಂತಂದ್ರೆ ಅದರಲ್ಲಿರುವಂತ ಬೆಂಕಿ ಹತ್ತಿರುವಂತದ್ದು, ಅನೇಕ ಜನರು ಚೀರಾಡುವಂತದ್ದು, ಕೂಗಾಡುವಂತದ್ದು, ಆ ಬಡಿತ ಬಹಳ ಬಹಳ ಪ್ರಭಾವಶಾಲಿಯಾಗಿತ್ತು. Nearly 3,000 people died. 3,000 ಜನರು ಆ ದಿನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. Islamic terrorists had planned that attack. We know that very well. ಇಸ್ಲಾಮಿಕ್ ಟೆರರಿಸ್ಟ್ ಟೀಮ್ ಅದನ್ನು ಅಟ್ಯಾಕ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡುವಂತ Till date, this is the most dreaded terrorist attack in history. ಇತಿಹಾಸದಲ್ಲಿ ಅತ್ಯಂತ ಭಯಂಕರವಾದ ಶಕ್ತಿಶಾಲಿಯಾಗಿರುವಂತ ರೀತಿಯ ಅಟ್ಯಾಕ್ ಮಾಡುವಂತ ಒಂದು ಕಾರ್ಯ ಇದಾಗಿದೆ. But on that day, ಆದ್ರೆ ಆ ದಿನ the president of the United States, ಯುನೈಟೆಡ್ ಸ್ಟೇಟ್ಸ್ ನ ಪ್ರೆಸಿಡೆಂಟ್ ಆದಂತವರು George W. Bush, ಜಾರ್ಜ್ ಡಬ್ಲ್ಯೂ ಬುಷ್ ಅವರು ಆ ದಿನದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ. what did he do? ಏನ್ ಮಾಡ್ತಾರೆ ಈಗ ಅವರು? He got up early in the morning. ಮುಂಜಾನೆ ನಸೀರ್ನಲ್ಲಿ ಎದ್ದೇಳ್ತಾರೆ. He read the Bible ಬೈಬಲ್ ಅನ್ನು ಓದಿದ್ರು. and he went for his run. ಅವರು ವಾಕಿಂಗ್ ಆಗಿ ಹೋದ್ರು. His daily habit. ಅವರು ಪ್ರತಿ ದಿನದ ಒಂದು ಕಾರ್ಯ. And he says that throughout his presidency, ಅವರ ಒಂದು ಪ್ರೆಸಿಡೆಂಟ್ ಆಗಿರುವಂತ ಎಲ್ಲಾ ದಿನಮಾನಗಳಲ್ಲಿ he did that. ಅದನ್ನ ಪ್ರತಿ ದಿನ ಅವರು ಮಾಡ್ತಾ ಇದ್ರು. Every morning he gets up before the sun comes out. ಅವ್ರು ಸೂರ್ಯನ ಹುಟ್ಟುಕ್ಕಿಂತ ಮುಂಚಿತವಾಗಿ ಎದ್ದೇಳ್ತಾ ಇದ್ರು. Reads the Bible. ಬೈಬಲ್ ಅನ್ನು ಓದ್ತಾ ಇದ್ರು. And goes for a run. ಅದರ ನಂತರ ವಾಕಿಂಗ್ ಆಗಿ ರನ್ ಆಗಿ ಹೋಗ್ತಾ ಇದ್ರು. That day he read the Bible. ಆ ದಿನ ದೇವರ ವಾಕ್ಯವನ್ನು ಅವರು ಓದಿದ್ದಾರೆ. And as he was speaking to
students, ಆ ದಿನ ಅಲ್ಲಿರುವಂತ ವಿದ್ಯಾರ್ಥಿಗಳೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. small children in fact. ಚಿಕ್ಕ ಮಕ್ಕಳೊಟ್ಟಿಗೆ ಮಾತನಾಡ್ತಾ That's ಇದ್ದಾರೆ. when somebody whispered into his ears. Picture change please. That's when somebody whispered into his ears. ಆ ಸಂದರ್ಭದಲ್ಲಿ ಅವ್ರು ಹೇಳುವಂತ ಸಂದರ್ಭದಲ್ಲಿ ಯಾರೋ ಬಂದವರು ಕಿವಿನಲ್ಲಿ ಮಾತನಾಡಿ ಹೇಳಿದ್ರು, President America is under attack. ಓ ಪ್ರೆಸಿಡೆಂಟ್ ಅವರೇ, ಅಮೆರಿಕ ಈಗ ಸಂಪೂರ್ಣವಾಗಿ ಆಕ್ರಮಣಕ್ಕೆ ಒಳಗಾಗಿದೆ. President America is under attack. ಓ ಪ್ರೆಸಿಡೆಂಟ್ ಅವರೇ, ಅಮೆರಿಕ ಆಕ್ರಮಣಕ್ಕೆ ಒಳಗಾಗಿದೆ. George Bush kept his cool. ಜಾರ್ಜ್ ಬುಷ್ ಅವರು ಈ ಮಾತನ್ನ ಕೇಳಿ ಶಾಂತವಾಗಿದ್ದಾರೆ. His face also did not change. ಅವರ ಮುಖದಲ್ಲಿ ಪ್ರಭಾವಸತೆ ಆಕ್ಷನ್ ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ. In fact, he continued talking with the children. ಆ ಒಂದು ಮಾತನ್ನ ಕೇಳಿದಾಗಲೂ ಅವರು ಮಾತನಾಡ್ತಾನೆ ಮುಂದುವರೆದು. And 7 minutes later he left and delivered a speech later in the day that rallied America like a charismatic, wonderful war leader. ಅಲ್ಲಿ ಆ ಸಮಯದಲ್ಲಿ ಒಂದು 7 ನಿಮಿಷದ ನಂತರ ಅವರು ಹೊರಗಡೆ ಬರುವುದರ ಮೂಲಕವಾಗಿ ಪ್ರೆಸ್ ಮೀಟ್ ಮಾಡುವುದರ ಮೂಲಕವಾಗಿ ಸಂಪೂರ್ಣವಾಗಿ ಅಮೆರಿಕ ಕೂಡುವಂತದ್ದಾಗಿ ಅದು ಕಂಡು ಬಂತಲ್ಲಿ. For what was one of the most challenging days of his life, the power came from his quiet time early in the morning with the Lord. ಒಂದು ಸವಾಲುಕರವಾಗಿರುವಂತ ದಿನ, ಭಯಂಕರವಾದಂತ ದಿನ, ಆದ್ರೆ ಆ ದಿನವನ್ನ ಎದುರಿಸುವಂತ ಸಹಿಸಿಕೊಳ್ಳುವಂತ ಶಕ್ತಿಯಲ್ಲಿ ಬಂತು ದೇವರ ವಾಕ್ಯಕ್ಕಾಗಿ ಅವರು ಕೊಟ್ಟಂತ ಸಮಯದ ನಿಮಿತ್ತದಿಂದ. Young people, let me tell you something. ಯೌವನಸ್ಥರೇ, ಇದನ್ನ ನಾನು ಒಂದು ಹೇಳಲು ಬಯಸ್ತೇನೆ ನಿಮಗೆ. After this camp is over, when you go home, ಈ ಕ್ಯಾಂಪ್ ಮುಗಿದ ನಂತರ ನೀವು ಮನೆಗೆ ಹೋಗುವಾಗ, when you go back to your school, ನೀವು ಶಾಲೆಗಳಿಗೆ ಹೋಗುವಾಗ, when you go back to your college, ನಿಮ್ಮ ಕಾಲೇಜ್ಗಳಿಗೆ ನೀವು ಹೋಗುವಾಗ, when you go back to your workplace, ನೀವು ಉದ್ಯೋಗದ ಸ್ಥಳಕ್ಕೆ ಹೋಗುವಾಗ, when you get married and have a family, ನೀವು ಮದುವೆಯಾಗಿ ನಿಮ್ಮ ಕುಟುಂಬ ಆಗುವಾಗ, challenges will come, ಅನೇಕ ಸವಾಲುಗಳು ಬರ್ತವೆ, problems will come. ಅನೇಕ ಸಮಸ್ಯೆಗಳು ಬರ್ತವೆ. What will prepare you to face the problems of the day? ಆ ದಿನದ ಒಂದು ಸಮಸ್ಯೆಗಳನ್ನು ಎದುರಿಸುವುದಕ್ಕಾಗಿ ಸಿದ್ಧಪಡಿಸುವಂತದ್ದು ಯಾವುದು? This godly habit of rising up early and studying God's word. ಮುಂಜಾನೆ ನಸುಕಿನ ಜಾವ ಎದ್ದು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂತ ಕಾರ್ಯವೇ ನಿಮ್ಮನ್ನು ಬಲಪಡಿಸುವುದು. That will give you the power. ಅದು ನಿಮಗೆ ಹೆಚ್ಚಿನ ಶಕ್ತಿಯನ್ನು I'll ಕೊಡುವಂತದ್ದಾಗಿದೆ. move on to another story. ಇನ್ನೊಂದು ಕಥೆಯನ್ನು ನಿಮ್ಗೆ A ಹೇಳ್ತೇನೆ, real story. ಬಹಳ ಸತ್ಯವಾದ ಕಥೆ. Along with Osama bin Laden, the man who plotted this attack against America was an Egyptian doctor called Ayman al-Zawahiri. ಐಮಾನ್ ಅನ್ನುವಂತ ಒಬ್ಬ ವ್ಯಕ್ತಿ, ಒಸಾಮಾ ಬಿನ್ ಲಾಡೆನ್ ಅವನೊಟ್ಟಿಗಿರುವಂತವನು, ಆತನ ಟೀಮ್ ನೊಟ್ಟಿಗಿದ್ದು ಕೆಲಸ ಮಾಡಿದಂತ ಈ ವ್ಯಕ್ತಿ. He's a doctor, a medical professional. ಆತನ ಉದ್ಯೋಗ ಏನಂತಂದ್ರೆ ನಿಜವಾಗ್ಲೂ ಆತನ ಒಬ್ಬ ಡಾಕ್ಟರ್. But he is second in command in Al-Qaeda after Osama bin Laden. ಒಸಾಮಾ ಬಿನ್ ಲಾಡೆನ್ ಆದ ನಂತರ ನೆಕ್ಸ್ಟ್ ಲೆವೆಲ್ ಗೆ ಅಧಿಕಾರದಲ್ಲಿರುವಂತ ವ್ಯಕ್ತಿ ಈತನು. If I remember right, he was killed on 31st July 2022. 2022ನೇ ಇಸವಿಯಲ್ಲಿ ಜುಲೈ ದಿನದಂದು ಆತನನ್ನ ಕೊಂದು ಹಾಕಿದ್ರು. What led to his capture? ಆತನನ್ನ What led to his death? ಆತನ ಮರಣಕ್ಕೆ ಏನು ಕಾರಣ? Because at that time he was the most wanted terrorist in the world. ಏನಾಗ್ಬಿಟ್ಟಿತ್ತು, ಆ ದಿನಗಳಲ್ಲಿ ಇಷ್ಟು ಪ್ರಸಿದ್ಧಿ ಆಗಿದ್ದಾನಂತಂದ್ರೆ ಅಷ್ಟು ದೊಡ್ಡದಾಗಿರುವಂತ ಟೆರರಿಸ್ಟ್ ಆತನು ಆಗಿದ್ದ. Ayman al-Zawahiri had a habit. ಐಮಾನ್ ಅವನಿಗೆ ಒಂದು ಹ್ಯಾಬಿಟ್ ಇತ್ತು. Though he was hiding in a place called Sherpur in Kabul, in a safe house, he had a habit which never went away from his life. ಕಾಬೂಲ್ ನಲ್ಲಿರುವಂತ ಒಂದು ಮನೆಯಲ್ಲಿ ಅಡಗಿಕೊಂಡಿದ್ದನು, ಆದ್ರೆ ಆತನಲ್ಲಿ ಒಂದು ಸ್ವಭಾವ ಇತ್ತು. And what is that habit? ಆ ಒಂದು ಸ್ವಭಾವ ಏನು? Every morning he would emerge out of his safe house into the balcony. ಪ್ರತಿ ದಿನ ತಾನಿರುವಂತಹ ಗುಪ್ತ ಸ್ಥಳದಿಂದ ಹೊರಗಡೆ ಬಾಲ್ಕನಿ ಕಡೆಯಿಂದ ಹೊರಗೆ ಬರುವಂತ He would sit in the balcony ಬಾಲ್ಕನಿನಲ್ಲಿ ಹೊರಗಡೆ ಬಂದು ಕೂತ್ಕೊಳ್ತಾ ಇದ್ದ. and keep reading. ಆತ ಓದ್ತಾನೇ ಇರ್ತಿದ್ದ. Probably for a few hours. ತಾಸು ಗಟ್ಟಲೆ ಇರಬಹುದು. I don't want any of us to become like al-Zawahiri, al-Zawahiri ante second in command of a terrorist organization. al-Zawahiri ante ನೀವು ಆಗಬೇಕಂತ ನಾನು ಇದನ್ನ ಹೇಳ್ತಾ ಇಲ್ಲ. But he was a leader. ಆದ್ರೆ ಆತನ ನಾಯಕ, Influential leader. ಪ್ರಭಾವಶಾಲಿ ನಾಯಕ, Notoriously successful leader. ಯಶಸ್ವಿ ಕಂಡಂತ ಅತ್ಯುತ್ತಮ ಉನ್ನತವಾದಂತ ನಾಯಕ. Their mission was killing people, and killing people he did with a brilliant plan. ಉತ್ತಮವಾದಂತ ಯೋಜನೆಗಳನ್ನ ಮಾಡಿ ಜನರನ್ನು ಕೊಂದು ಹಾಕುವಂತದ್ದೇ ಆತನ ಮುಖ್ಯ ಮಿಷನ್ ಆಗಿತ್ತು. ಅದನ್ನೇ ಮಾಡ್ತಾ ಇದ್ದ. What was his habit? ಆತನ ಒಂದು ಸ್ವಭಾವ ಏನು? Not scrolling his phone
for hours. ಫೋನ್ಗಳನ್ನು ಹಿಡಿದುಕೊಂಡು ತಾಸುಗಟ್ಟಲೆ ನೋಡ್ತಾನೆ But ಕೂತ್ಕೊಳ್ಳುವಂತ every morning he emerged out in the balcony, looked at nature and was reading. He was a reader. ಆತನು ಪ್ರತಿ ಸಾರಿ ಮುಂಜಾನೆ ನಸುಕಿನ ಜಾವದಲ್ಲಿ ಎದ್ದು ಆ ಒಂದು ಪ್ರಕೃತಿಯ ಸೌಂದರ್ಯ ನೋಡ್ತಾ ಓದ್ತಾ ಓದುವಂತ ವ್ಯಕ್ತಿ ಆತ. American intelligence were looking all over the world to find out where he is. ಅಮೆರಿಕದಲ್ಲಿರುವಂತ ಇಂಟೆಲಿಜೆನ್ಸ್ ಇರುವಂತ ಒಂದು ಡಿಪಾರ್ಟ್ಮೆಂಟ್ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಆತನು ಹುಡುಕ್ತಾ ಇದೆ. They were literally watching the whole world with satellite. ಸ್ಯಾಟಲೈಟ್ ಮೂಲಕವಾಗಿ ಎಲ್ಲಿ ಸಿಗ್ತಾನೆ ಅಂತ ಎಲ್ಲಾ ಕಡೆ ವಿಶ್ವದ ಎಲ್ಲಾ ಕಡೆ ಹುಡುಕ್ತಾ ಇದೆ. But when they saw this man come out of his house into the balcony to read, they spotted it. ಯಾವಾಗ ಆತನು ನಸುಕಿನ ಜಾವ ತಾನಿರುವಂತ ಮನೆಯಿಂದ ಬಾಲ್ಕನಿಗೆ ಹೊರಗೆ ಬಂದು ಕೂತು ಓದುವಂತ ಕೆಲಸ ಮಾಡ್ತಾ ಇದ್ದಲ್ಲ, ಆ ಸಮಯದಲ್ಲಿ ಆತನು ಸಿಕ್ಬಿಳ್ತಾನೆ. They set the throne in Kabul and he died as he was sitting in the balcony reading. ಆತನು ಓದ್ತಾ ಬಾಲ್ಕನಿಯಲ್ಲಿ ಕುಂತಿರುವಾಗಲೇ ಹೊರಗಡೆಯಿಂದ ಮೇಲಿನಿಂದ ಆತನ ಮೇಲೆ ಅಟ್ಯಾಕ್ ಮಾಡುವುದರ ಮೂಲಕವಾಗಿ ಆತನನ್ನ ಕೊಂದು ಹಾಕ್ತಾರೆ. He lost his life because of his habit of reading, you could say that. ಆತನು ಈ ಒಂದು ತನ್ನ ಜೀವವನ್ನು ಹೇಗೆ ಕಳ್ಕೊಂಡ? ಆತನಲ್ಲಿರುವಂತ ಓದುವಂತ ಸ್ವಭಾವದ ನಿಮಿತ್ತ ತನ್ನ ಜೀವ ಕಳ್ಕೊಂಡ. Young people, I want to tell you, Jesus in John chapter 5 and verse 39. ಯೋಹಾನ ಸುವಾರ್ತೆ 5:39ರಲ್ಲಿ He's speaking to the religious leaders. ಅಲ್ಲಿರುವಂತ ಒಂದು ಧಾರ್ಮಿಕ ನಾಯಕರೊಟ್ಟಿಗೆ He says, ಮಾತನಾಡ್ತಾ you study the scriptures, beautiful, very good. ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡ್ತೀರಿ, ಬಹಳ ಒಳ್ಳೆಯದು. Because when you study the scriptures, ಯಾವಾಗ ನೀವು ದೇವರ ವಾಕ್ಯ ಧ್ಯಾನ ಮಾಡ್ತೀರೋ, in them you have eternal life. ನಿಮಗೆ ನಿತ್ಯತ್ವದಿಂದ ಸಿಗ್ತದೆ. And these scriptures testify about me. ಈ ವಾಕ್ಯಗಳೇ ನನ್ನ ಬಗ್ಗೆ ಹೇಳುತ್ತವೆ. And Jesus was life eternal. ಯೇಸುವೇ ನಿತ್ಯತ್ವವಾಗಿದ್ದಾನೆ. What am I saying? ನಾ ಏನು ಹೇಳ್ತಾ ಇದ್ದೇನೆ? When you start studying the Bible, reading the Bible, ಯಾವಾಗ ದೇವರ ವಾಕ್ಯವನ್ನು ನೀವು ಓದಲಿಕ್ಕೆ ಆರಂಭಿಸ್ತೀರೋ, it's not that you will never die. ನೀವು ಸತ್ತು ಹೋಗೋದಿಲ್ಲ ಅಂತ ಅದರ ಅರ್ಥ It's ಅಲ್ಲ. not that if you read the Bible sitting in your balcony, nobody will kill you. ನೀವು ಬಾಲ್ಕನಿಯಲ್ಲಿ ಕೂತ್ರೆ ನಿಮ್ಗೆ ಯಾರು ಕೊಂದು ಹಾಕೋದಿಲ್ಲ, ಯೇಸು ಸ್ವಾಮಿನ ಓದಿದ್ರೆ, ಬೈಬಲ್ ಓದಿದ್ರೆ ಅಂತಲ್ಲ. Even if you die, you have eternal life. ನೀನು ಸತ್ರು ಸಹ ನಿಮಗೆ ನಿತ್ಯ ಜೀವ ಇದೆ. Even if you lose your life, you have eternal life. If you become a student of the Bible and know the person the Bible talks about, Jesus Christ. ದೇವರ ವಾಕ್ಯ ನೀನು ಓದುವುದಾಗಿದ್ದಲ್ಲಿ ನಿನ್ನಲ್ಲಿ ಏನಿಲ್ಲದಿದ್ರೂ ಸಹ ನೀನು ಜೀವ ಕಳೆದುಕೊಳ್ಳದೆ ನಿತ್ಯ ಜೀವವನ್ನು ಹೊಂದುವಂತ ಸಾಮರ್ಥ್ಯ ನಿನ್ನಲ್ಲಿ ಉಂಟಾಗ್ತದೆ. The T20 World Cup final, India versus South Africa. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಎರಡು ಮಧ್ಯದಲ್ಲಿ ಟೀಮ್ 20 ಮ್ಯಾಚ್ ನಡೀತಾ ಇತ್ತು. 2024. 2024 Last over of the game. ಒಂದು ಆಟದ ಒಂದು ಕೊನೆಯ ಓವರ್ ನಲ್ಲಿ ಇದ್ದಾರೆ. South Africa needed how many runs to win? ಸೌತ್ ಆಫ್ರಿಕಾ ಗೊತ್ತಾ ನಿಮ್ಗೆ ಎಷ್ಟು ರನ್ ಬೇಕಾಗಿತ್ತು ಗೆಲ್ಲುವುದಕ್ಕಾಗಿ ಅಂತ? Last over, ಕೊನೆಯ T20. ಓವರ್ ನಲ್ಲಿ ಯಾರಿಗಾದ್ರೂ ಗೊತ್ತಾ? 16 to win. 16 ರನ್ ಸಿಕ್ಕರೆ ಅವರು ಗೆಲ್ತಾ ಇದ್ರು. On strike was David Miller. ಡೇವಿಡ್ ಮಿಲ್ಲಾ ಅನ್ನುವಂತವರು ಬ್ಯಾಟಿಂಗ್ ಆಡ್ತಾ ಇದ್ರು. South Africa's lower order batsman. ಅಲ್ಲಿ South Africa's lower order batsman, David Miller. ಡೇವಿಡ್ ಮಿಲ್ಲಾ ಅನ್ನುವಂತವರು ಸೌತ್ ಆಫ್ರಿಕಾನಲ್ಲಿ ಇರುವಂತ ಬ್ಯಾಟ್ಸ್ಮನ್, ಅಂದ್ರೆ ಅತ್ಯುತ್ತಮವಾದ 16 of 6 balls is not tough for him. 16 ರನ್ ಅನ್ನ ಹೊಡೆಯುವಂತದ್ದು ಅವ್ರಿಗೆ ಬಹಳ ಕಠಿಣ ಅನ್ನುವಂಥದ್ದು ಏನಿದೆ. Because in IPL he has hit 100 of about 38 balls. 38ರಲ್ಲಿ 100 ರನ್ ಗಳನ್ನು ಹೊಡೆದಿರುವಂತ ಸಾಮರ್ಥ್ಯ ಉಳ್ಳಂತ ವ್ಯಕ್ತಿ. And Hardik Pandya is bowling. ಆ ಪಾಂಡ್ಯ ಅವರು ಬೌಲಿಂಗ್ ಹಾಕ್ತಾ ಇದ್ದಾರೆ. I think the first ball was a full toss and left-hander Miller hits the ball high in the air. ಮೊದಲೇ ಬಾಲ್ ಫುಲ್ ಕ್ರಾಸ್ ಆಗಿದೆ. ಇಲ್ಲಿ ಇವರು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ ಮೇಲ್ಗಡೆಯಿಂದ ಹೊಡೆದ್ರು, ಮೇಲೆ ಬಾಲ್ ಹೋಯ್ತು. The ball seems to go for 6, but because of wind direction, the ball dips on the boundary line. ಅದು ನಿಜವಾಗ್ಲೂ ಹೊಡೆದಕ್ಕೆ ನೋಡಿದ್ರೆ ಅಂದ್ರೆ ಮೇಲ್ಗಡೆ ಹೋಗ್ತಾ ಇರುವಂತದ್ದು 6 ಹೋಗ್ಬೇಕಾಗಿತ್ತು. ಆದ್ರೆ ಅಲ್ಲಿರುವಂತ ಗಾಳಿಯ ನಿಮಿತ್ತದಿಂದ ಅದು ತಳಗಡೆ Who's ಬರ್ತದೆ. standing there? ಅಲ್ಲಿ ಯಾರು ನಿಂತಿದ್ದಾರೆ? Surya Kumar Yadav. ಸೂರ್ಯ ಕುಮಾರ್ ಯಾದವ್ ನಿಂತಿದ್ದಾನೆ. In other words, fondly called as Sky Surya Kumar Yadav. ಸೂರ್ಯ ಕುಮಾರ್ ಯಾದವ್ ಅವನು ಅಲ್ಲಿ ನಿಂತಿದ್ದಾನೆ. He jumps and plucks the ball on the boundary line. ಆ ಬೌಂಡರಿ ಲೈನ್ ನಲ್ಲಿ ನಿಂತಿದ್ದಾನೆ, ಜಿಗಿದು ಆ ಬಾಲ್ ಅನ್ನ ಹಿಡಿತಾನೆ. He loses balance, so he throws the ball in the air and goes beyond the boundary line. ಆತನು ಆ ಬ್ಯಾಲೆನ್ಸ್ ಹಿಡಿಯುವಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಕಳೆದುಕೊಳ್ತಾನೆ, ಬೌಂಡರಿ ಲೈನ್ ನಿಂತ
ಆತನು ಹೊರಗಡೆ ಮೇಲೆ ಬಾಲ್ ಅನ್ನು ಚೆಲ್ಲಿ ಹೊರಗಡೆ ಹೋಗಿ ಮತ್ತೆ ಒಳಗಡೆ and ಬರ್ತಾನೆ. he comes back, coming very close to the line and to catch the ball. ಆತನು ಆ ಲೈನಿನ ಬೌಂಡರಿ ಲೈನಿನ ಸ್ವಲ್ಪ ಹತ್ತಿರ ಬಂದು ನಂತರ ಬಾಲ್ ಅನ್ನು We ಕ್ಯಾಚ್ call ಮಾಡ್ತಾನೆ. it the one-man relay catch in cricket. ಕ್ರಿಕೆಟ್ ನಲ್ಲಿ ಒಬ್ಬನೇ ವ್ಯಕ್ತಿ ಈ ರೀತಿಯಾಗಿ ಹಿಡಿದು ಮಾಡುವಂತ ಕಾರ್ಯ ಇದು. Captain Rohit Sharma was watching from mid-off. ರೋಹಿತ್ ಶರ್ಮಾ ಮಧ್ಯದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಕ್ಯಾಪ್ಟನ್ He's about 30-40 meters away. 30-40 ಮೀಟರ್ದಷ್ಟು ದೂರ ಇದ್ದಾನೆ. Rohit would say later on, ರೋಹಿತ್ ಅವರು ನಂತರ ಹೇಳ್ತಾರೆ, I knew that he did not cross the line when he caught that catch. Surya Kumar Yadav did not cross the line when he caught that ನನಗೆ catch. ಗ್ಯಾರಂಟಿ ಇತ್ತು ಸೂರ್ಯಕುಮಾರ್ ಯಾದವ್ ಅವನು ತಾನು ಎಂತೂ ಸಹ ಕ್ಯಾಚ್ ಹಿಡಿದ್ರು ಸಹ ಬೌಂಡರಿ ಲೈನ್ ಅನ್ನು ಮಾತ್ರ ಆತನು ಮುಟ್ಟಿ ದಾಟೋದಿಲ್ಲ ಅಂತ. But I was looking at the screen, big screen. ಆದ್ರೆ ನಾನು ಒಂದು ದೊಡ್ಡ ಸ್ಕ್ರೀನ್ ನಲ್ಲಿ ನಾನು ನೋಡ್ತಾ ಇದ್ದೆ. Because the umpires will watch the replay ಅಂಪೈರ್ ಅವರು ರಿಪ್ಲೇ ನೋಡ್ತಾರೆ and they will put the final decision whether it is Miller was out or not out. ಮಿಲ್ಲಾ ಔಟ್ ಆಗಿದ್ದಾನೋ ಅಥವಾ ನಾಟ್ ಔಟ್ ಆಗಿದ್ದಾನೋ ಅನ್ನುವಂಥದ್ದು So ದೊಡ್ಡ ಸ್ಕ್ರೀನ್ ನಲ್ಲಿ I was watching the screen to find out whether it was out or not out. ಔಟ್ ಆಗಿದ್ದಾನೋ ಅಥವಾ ನಾಟ್ ಔಟ್ ಆಗಿದ್ದಾನೋ ಇಲ್ಲಿ ದೊಡ್ಡ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೆ. So what was Rohit saying? ರೋಹಿತ್ ಅವರು ಏನು ಹೇಳಿದ್ರು? Me thinking whether he caught the ball inside the boundary doesn't matter, but it has to be written on the screen based on what the umpire thinks, the third umpire thinks, whether it is out or not out. That is more important. ನಾನು ರೋಹಿತ್ ಶರ್ಮಾ ಆಗಿ ಇವನು ಬೌಂಡರಿ ದಾಟಿದ್ದಾನೋ ಇಲ್ವೋ ಅನ್ನೋದು ತಿಳಿದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಲ್ಲ, ಅದರಿಂದ ಏನಾಗೋದಿಲ್ಲ. ಆದ್ರೆ ದೊಡ್ಡ ಸ್ಕ್ರೀನ್ ನಲ್ಲಿ ಅಂಪೈರ್ ಆಗಿ ಏನು ನೋಡ್ತಾನಲ್ಲೋ ಅದು ನಿಜವಾದ ಆಗಿರುವಂತದ್ದು. And when I saw out, I was so relieved. ನನಗೆ ಯಾವಾಗ ಗೊತ್ತಾಯ್ತು ಅದು ಔಟ್ ಆಗಿದೆ ಅಂತ ಗೊತ್ತಾದಾಗ ನನಗೆ ಬಹಳ ಸಂತೋಷವಾಗಿದೆ. And I started planning for the next 5 balls. ಅದರ ನಂತರ ಮುಂದಿನ 5 ಬಾಲ್ಗಳ ಬಗ್ಗೆ ಯೋಚಿಸಲಿಕ್ಕೆ ಆರಂಭಿಸಿದೆ. You know what you think about anything doesn't matter. ನೀನು ಏನು ಯೋಚಿಸ್ತೀಯಾ ಅದು ಬಹಳ ಮುಖ್ಯವಾದದ್ದಲ್ಲ. You think many things about many things. ಅನೇಕ ಸಂಗತಿಗಳ ವಿಷಯದ ಕುರಿತು ಅನೇಕ ವಿಷಯಗಳನ್ನು ಯೋಚಿಸಬಹುದು. But that doesn't matter. ಅದು ಬಹಳ ಮುಖ್ಯ ಅಲ್ಲ. What this book says about anything matters. ಈ ದೇವರ ವಾಕ್ಯ ಏನು ಹೇಳ್ತದಲ್ಲೋ ಅದು ಬಹಳ ಮುಖ್ಯವಾದ. That is why you must spend time with this book. ಅದಕ್ಕೋಸ್ಕರವೇ ನೀವು ಇದರೊಟ್ಟಿಗೆ ಸಮಯ ಕಳೀತೀರಾ. On the final day, these are the words that will judge you. ಈ ಕೊನೆಯ ದಿನದಲ್ಲಿ ಈ ವಾಕ್ಯಗಳು ನಿಮಗೆ ಅದು ತೀರ್ಪು ಕೊಡುವಂತದ್ದಾಗಿವೆ. The Bible presents the gospel of Jesus Christ and the person of Jesus Christ. Your relationship with Jesus matters, and this book in effect will judge you on the final day. ಕೊನೆಯ ದಿನದಲ್ಲಿ ಯೇಸು ಸ್ವಾಮಿಗೊಟ್ಟಿಗಿರುವಂತಹ ಸಂಬಂಧ, ನಡೆದಂತಹ ಪ್ರಯಾಣ, ಅದರ ನಿಮಿತ್ತದಿಂದ ನೀನಿರುವಂತಹ ಜೀವಿತ, ಅದರ ಮೂಲಕವಾಗಿ ಈ ವಾಕ್ಯ ನಿನ್ನ ಮೇಲೆ ತೀರ್ಪು ಕೊಡ್ತದೆ. So we must ask the question, what does the scripture say? ನಾವು ಇದಕ್ಕೆ ಪ್ರಶ್ನೆ ಕೇಳಬೇಕು, ದೇವರ ವಾಕ್ಯ ಇದರ ಬಗ್ಗೆ ಏನು ಹೇಳ್ತದೆ? What does the scripture say? ದೇವರ ವಾಕ್ಯ ಇದರ ಬಗ್ಗೆ ಏನು ಹೇಳ್ತದೆ? You know, that is a question that was asked twice at least by Apostle Paul. ಅಪೊಸ್ತಲನಾದ ಪೌಲನು 2 ಸಾರಿ ಈ ಪ್ರಶ್ನೆ ಈ ರೀತಿಯಾಗಿ ಕೇಳಿದ್ದಾನೆ. Very important scriptures. ಬಹಳ ಪ್ರಾಮುಖ್ಯವಾದಂತ ದೇವರ ವಾಕ್ಯ. In Romans chapter 4 and verse 3 he asked that question. ರೋಮಾಪುರದ ಬರೆದ ಪತ್ರಿಕೆ 4ರಲ್ಲಿ ನಾವು ನೋಡ್ತೇವೆ. What does the scripture say? ವಾಕ್ಯ ಏನು ಹೇಳ್ತದೆ? Romans 4:3. ರೋಮಾಪುರದ ಬರೆದ ಪತ್ರಿಕೆ 4:3. And Galatians 4:30, similar reference. Romans 4:3, Galatians 4:30. Again Paul asked, what does the scripture say? ಗಲಾತ್ಯ 4:13ರಲ್ಲಿ ತಿರುಗಿ ಪೌಲನು ಕೇಳ್ತಾನೆ, ವಾಕ್ಯ ಏನು ಹೇಳ್ತದೆ? What does the scripture say? ವಾಕ್ಯ ಏನು ಹೇಳ್ತದೆ? Meaning the scriptures are the final authority for anything. ಇದರ ಅರ್ಥ ಏನು? ಕೊನೆಯದಾಗಿರುವಂತ ಅಧಿಕಾರ ಯಾರಿಗಿರ್ತದೆ? ದೇವರ ವಾಕ್ಯಕ್ಕೆ. Can I marry that person? ಆ ವ್ಯಕ್ತಿಯನ್ನು ನಾನು ಮದುವೆ ಆಗ್ಬೋದಾ? What does the scripture say? ವಾಕ್ಯ ಏನು ಹೇಳ್ತದೆ ಇದಕ್ಕೆ? Is that person a believer or unbeliever? ಈ ವ್ಯಕ್ತಿ ಮದುವೆ ಆಗುವಂತ ವ್ಯಕ್ತಿ ವಿಶ್ವಾಸಿಯೋ If ಅವಿಶ್ವಾಸಿಯೋ? he's an unbeliever, if you're a believer, the scripture says you cannot marry that person. ಆತನು ಅವಿಶ್ವಾಸಿ ಆಗಿದ್ದಲ್ಲಿ ನೀನು ಆ ವ್ಯಕ್ತಿಯನ್ನು ಮದುವೆ ಆಗಬಾರದಂತ ದೇವರ ವಾಕ್ಯ ಹೇಳ್ತದೆ. What about watching pornography? ಪೋರ್ನೋಗ್ರಫಿಯನ್ನು ನೋಡೋದ್ರ ಬಗ್ಗೆ ಏನು What does the ಹೇಳ್ತದೆ? scripture say? ವಾಕ್ಯ ಏನು ಹೇಳ್ತದೆ? You know,
thankfully, I have lots of time with you, so I'm going to talk about all these things in my future sessions here before the camp is done and dusted. ಈ ಸಂಗತಿಗಳ ಕುರಿತು ಅನೇಕ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಮಾತನಾಡುವುದು ಹೇಳುವುದಿದೆ. ಈ ಕ್ಯಾಂಪಿನ ಮುಂದಕ್ಕೂ ಬರುವಂತ ಸೆಷನ್ಗಳಲ್ಲಿ ಮಾತನಾಡ್ತೇನೆ. If your parents ask you to worship an idol, what does the scripture say? ನಿಮ್ಮ ತಂದೆ ತಾಯಿಯರು ಹೋಗಿ ವಿಗ್ರಹಗಳನ್ನು ಆರಾಧಿಸಿರಿ ಅಂತಂದ್ರೆ ವಾಕ್ಯ ಏನು ಹೇಳ್ತದೆ? If as a doctor you're asked to do an abortion, what does the scripture say? ಓ ಡಾಕ್ಟರ್ ಆಗಿ ನೀವು ಅಬೋರ್ಷನ್ ಮಾಡಬೇಕು ಅಂತ ಹೇಳುವುದಾಗಿದ್ದಲ್ಲಿ ವಾಕ್ಯ ಏನು ಹೇಳ್ತದೆ? If as a professional in your IT company you're asked to design a software program which involves creation or propagation of pornography, what does the scripture say? ನೀವು ಯಾವುದೋ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಕಂಪನಿಯ ಜನರು ಪ್ರಾಜೆಕ್ಟ್ ಹೇಳಿ ಹೇಳ್ತಾರೆ ಆ ಒಂದು ಪೋರ್ನೋಗ್ರಫಿಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ಧಪಡಿಸಿ ಅದನ್ನು ಇಟ್ಟುಕೊಂಡು ಅಂದ್ರೆ ವಾಕ್ಯ ಏನು ಹೇಳ್ತದೆ? So that's the question we must ask ourselves. ಓ ನಮ್ಮಷ್ಟಕ್ಕೆ ನಾವು ಈ ರೀತಿಯಾದಂತ ಪ್ರಶ್ನೆಗಳನ್ನ ನಾವು ಈ ದಿನಗಳಲ್ಲಿ ಕೇಳಬೇಕಾಗಿದೆ. But you know, on a lighter note, in a humorous note, most men ask, what does my wife say? ಓ ಈ ದಿನಗಳಲ್ಲಿ ಒಂದು ಹಾಸ್ಯಮಯವಾಗಿರುವಂತದ್ದು ಹೇಳ್ತದೆ. ಏನಂದ್ರೆ ಹೆಂಡತಿ ಏನು ಹೇಳ್ತಾಳೆ ಅದನ್ನ ಕೇಳಬೇಕು. Not what does the scripture say? ವಾಕ್ಯ ಏನು ಹೇಳ್ತದೆ ಅದನ್ನಲ್ಲ. Rohit Sharma was concerned, what does the scoreboard say? Out or not out? Tell me fast. ಓ ಅಲ್ಲಿ ರೋಹಿತ್ ಶರ್ಮಾ ಅವರು ಸ್ಕೋರ್ ಬೋರ್ಡ್ ಏನು ಹೇಳ್ತದೆ ಅದನ್ನ ನಮಗೆ ನೋಡಿ ಹೇಳ್ರಿ ಲಘು ಲಘು ಅಂತ ಹೇಳಿ ಅದನ್ನಲ್ಲ. Paul said, what does the scripture say? ಪೌಲನು ಹೇಳಿದ ವಾಕ್ಯ ಏನು ಹೇಳ್ತದೆ? And I heard about this group of husbands. They were all playing in the middle of a flat. Now a lot of flats were there. Around 1,000 families living in a flat, and they had some game time. So all the husbands were called for a game. ಸಾವಿರಾರು ಫ್ಲಾಟ್ಗಳು ಮನೆಗಳು ಇರುವಂತ ಸ್ಥಳದಲ್ಲಿ ಎಲ್ಲ ಗಂಡಂದಿರು ಆ ಸ್ಥಳದ ಮಧ್ಯದಲ್ಲಿ ಇದ್ದು ಅವರು ಆಟ ಆಡ್ತಾ ಇದ್ರು. The master of ceremonies, ಆ ಒಂದು ಸೆರೆಮನಿಯನ್ನ ನಡೆಸಿಕೊಂಡು ಆ ಒಂದು ಆಟವನ್ನ ನಡೆಸುವಂತ all the married husbands form 2 queues. ಓ ಎರಡು ಕ್ಯೂಗಳನ್ನ ಪಾಳೆಯಾಗಿ ನೀವು ನಿಲ್ಬೇಕು ಅಂತ ಮದುವೆ ಆದಂತ ಎಲ್ಲ ವ್ಯಕ್ತಿಗಳು ಅಂತ ಹೇಳಿದ್ರು. One queue, ಒಂದು ಕ್ಯೂನಲ್ಲಿ all the husbands who obey their wives. ಹೆಂಡತಿಯ ಮಾತನ್ನ ಎಲ್ಲಾ ಕೇಳುವಂತ ಗಂಡಂದಿರ ಒಂದು ಕ್ಯೂ ಒಂದಾಗಬೇಕು. The second queue, ಇನ್ನೊಂದು ಕ್ಯೂ, all the husbands who don't obey their wives. ಯಾರ್ಯಾರು ತಮ್ಮ ಹೆಂಡತಿಯ ಮಾತು ಕೇಳೋದಿಲ್ಲಲ್ಲ ಅಂತವ್ರದ್ದು ಒಂದು ಪಾಳೆ, ಅವ್ರದ್ದು ಕ್ಯೂ. One queue was very long. ಒಂದು ಕ್ಯೂ ನೋಡಿದ್ರೆ ಪಾಳೆ ನೋಡಿ ಬಹಳ ಉದ್ದಿದೆ. Do you know which queue was that? ಯಾವುದು ಅದು ಗೊತ್ತಾ? All the men who obey the ಯಾರ್ಯಾರು ಹೆಂಡತಿಯ ಮಾತನ್ನ ಕೇಳ್ತಾರೋ ಅವ್ರ ಕ್ಯೂ ಬಹಳ ಉದ್ದಿತ್ತು. The other queue, ಇನ್ನೊಂದು ಕ್ಯೂ ಇದೆ, ಪಾಳೆ ಇದೆ. there was only one fellow. ಅದರಲ್ಲಿ ಒಬ್ಬನಿದ್ದಾನೆ. This master of ceremonies was very curious. ಅದನ್ನ ಆಟ ನಡೆಸುವಂತ ಈ ವ್ಯಕ್ತಿಗೆ ಬಹಳ So ಆಶ್ಚರ್ಯ. he wanted to interview him. ಅವ್ರಿಗೆ ಕರೆದು ಇಂಟರ್ವ್ಯೂ ಮಾಡ್ತಾರೆ. He said, sir, everybody is accepting, they're obeying their wives, they're standing in this queue, but why are you standing here? ಓ ಸರ್, ಯಾಕ್ರಿ ಎಲ್ಲಾರು ಹೆಂಡತಿ ಮಾತು ಕೇಳಿ ಅಂತ ಹೇಳಿ ಉಷ್ಟುದ್ದು ಪಾಳ್ಯದಲ್ಲಿ ಇದ್ದಾರೆ, ನೀವು ಒಬ್ಬರೇ ಅವ್ರ ಮಾತು ಕೇಳೋದಿಲ್ಲ ಅಂತ ಈ ಪಾಳ್ಯದಲ್ಲಿ ಯಾಕೆ? This queue means that you don't obey. Standing here means that you don't obey your wife. ಇದರ ಅರ್ಥ ನೀವು ಈ ಕ್ಯೂ ನಲ್ಲಿ ಒಬ್ಬರೇ ನಿಂತಿದ್ದೀರಿ, ಅರ್ಥ ಏನು ಗೊತ್ತಾ? ನೀವು ನಿಮ್ಮ ಹೆಂಡತಿ ಮಾತು ಕೇಳೋದಿಲ್ಲ. You know what he said? ಅವನೇನ್ ಹೇಳಿದ ಗೊತ್ತಾ? My wife told me to stand here. ನನ್ನ ಹೆಂಡತಿನೇ ಹೇಳಿದ್ ನನಗೆ ಇದ ಪಾಳ್ಯ ಇದೆ ಕ್ಯೂ ನಲ್ಲಿ ನಿಲ್ಲ ಅಂತ ಹೇಳಿ ಅದಕ್ಕೆ ನಿಂತೀನಿ. So forget about what does my wife say. That was just in a lighter moment, but we need to ask the question always, what does the scripture say? ನನ್ನ ಹೆಂಡತಿ ಏನ್ ಹೇಳ್ತಾಳೆ ಅನ್ನುವಂಥದ್ದು ಕೇಳಿ ಅದ್ರ ಪ್ರಕಾರ ಮಾಡುವಂತದ್ದಲ್ಲ, ಆದ್ರೆ ಮುಖ್ಯವಾಗಿ ವಾಕ್ಯ ಏನ್ ಹೇಳ್ತದೆ ಅದರಂತೆ ಮಾಡುವಂತದ್ದು. Why is this a very important book? ಯಾಕೆ ಇದು ಬಹಳ ಪ್ರಾಮುಖ್ಯವುಳ್ಳಂತ ಪುಸ್ತಕ ಆಗಿದೆ ಸತ್ಯವೇದ? Because it is the most popular book in the world. ಲೋಕದಲ್ಲಿಯೇ ವಿಶ್ವದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರುವಂತ ಪ್ರಸಿದ್ಧಿ ಪಡೆದಿರುವಂತ ಪುಸ್ತಕ ಇದು. It was the first book that was printed. ಇದು ಮೊದಲನೇದಾಗಿ ಪ್ರಿಂಟ್ ಮಾಡಲ್ಪಟ್ಟಿರುವಂತ ಪುಸ್ತಕ. And after it was printed, it became the most printed book in the world. ಇದು ಪ್ರಿಂಟ್ ಮಾಡಿದ ನಂತರ ಕೇವಲ ಒಂದು ಎರಡು ಸಾರಿ ಅಲ್ಲ, ಅತಿ ಹೆಚ್ಚಾಗಿ ಪ್ರಿಂಟ್ ಮಾಡಿರುವಂತ translated book in the world. ಹೆಚ್ಚು ಭಾಷಾಂತರ ಮಾಡಿರುವಂತ ಪುಸ್ತಕ ಇದು. A few weeks ago, I went to Allahabad. Now it's called something else, Prayagraj. ಅಲಹಾಬಾದ್ ಅನ್ನುವಂತ ಸ್ಥಳಕ್ಕೆ ಸ್ವಲ್ಪ ವಾರದ ಹಿಂದೆ ನಾನು ಹೋಗಿದ್ದೆ. That's where I did my agricultural engineering. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿರುವಂತದ್ದು ನಾನು ಅಲ್ಲಿಂದ. Between 93 and 97, I studied a BTech in agriculture engineering there. 93-97ರಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಲ್ಲಿ ನಾನು ಮಾಡಿದೆ. And we were returning to college after 28 years. People who studied there from all over the world. We came to Allahabad or Prayagraj. 22 ವರ್ಷದ ನಂತರ ಕಲಿತಂತ ನಾವೆಲ್ಲರೂ ಸ್ಟೂಡೆಂಟ್ಸ್ ಗಳು ತಿರುಗಿ ಅಲಹಾಬಾದ್ಗೆ ಗ್ಯಾದರ್ ಆಗಿ ಕೂಡಿ ಬಂದ್ವಿ. One of the things that happened at reunion was we went to the boys
mess. Along with the girls, now they are all married women, 48, 49, 50 years old, with grown children. Okay, along with the boys and girls, we went to the boys' hostel to have food. ನಾವು ಏನ್ ಮಾಡಿದ್ವಿ 30, 40, 50 ವಯಸ್ಸಿನವರು ಹೆಣ್ಮಕ್ಳಿದ್ರು ಗಂಡಸರಿದ್ರು ಎಲ್ಲಾರು ಕೂಡಿದ್ವಿ. ನಾವೆಲ್ಲರೂ ಕೂಡಿ ಬಾಯ್ಸ್ ಹಾಸ್ಟೆಲ್ ನಲ್ಲಿರುವಂತ ಮೆಸ್ಗೆ ಊಟದಕ್ಕಾಗಿ ನಾವೆಲ್ಲರೂ ಅಲ್ಲಿ ಹೋದ್ವಿ. And when I was washing my hands, ಆ ಸಂದರ್ಭದಲ್ಲಿ ನನ್ನ ಕೈಯನ್ನು ತೊಳೆದುಕೊಳ್ತಾ ಇದ್ದೆ. I saw a Bible verse. ಅಲ್ಲಿ ಒಂದು ದೇವರ ವಾಕ್ಯ ಇತ್ತು. John 3:16. ಯೋಹಾನ 3:14. And you know, this is a secular meeting. This is not Pentecostal revival meeting. This is secular meeting. But I'm looking for ways to share the gospel. ಪೆಂಟಿಕೋಸ್ಟಲ್ ರಿವೈವಲ್ ಮೀಟಿಂಗ್ ಅಲ್ಲ, ಇದು ಸಾಮಾನ್ಯವಾಗಿ ನಾವೆಲ್ಲರೂ ಸೇರಿ ಬಂದಿರುವಂತ ಸೆಕ್ಯುಲರ್ ಆಗಿರುವಂತ ಮೀಟಿಂಗ್ ಇಲ್ಲಿ. So I told my friends, do you know that this is the most translated sentence in the whole world? ನಿಮ್ಗೆ ಗೊತ್ತಾ, ನನ್ನ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೆ, ಅತಿ ಹೆಚ್ಚು ಭಾಷಾಂತರಗೊಂಡಿರುವಂತ ವಾಕ್ಯ ಭಾಗ ಇದು. The most translated sentence in the whole world is John 3:16. ಲೋಕದಲ್ಲಿ ಅತ್ಯಂತ ಹೆಚ್ಚು ಭಾಷಾಂತರಗೊಂಡು ತಿಳಿಸಲ್ಪಟ್ಟಿರುವಂತ ವಚನ ಅದು ಯೋಹಾನ 3:14. God so loved the world that he gave his one and only son, and you know the rest of the verse. ಓ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂತ ಅನ್ನುವಂಥದ್ದು ವಾಕ್ಯ ಭಾಗ ನೋಡುವಾಗ ಮುಂದಿನ ವಚನ ನಿಮ್ಗೆ ಗೊತ್ತಿದೆ. The Bible is a great book because of its popularity. No other book is so popular. ಓ ಬೈಬಲ್ ಅತ್ಯಂತ ಪ್ರಸಿದ್ಧವಾಗಿರುವಂತ ಪುಸ್ತಕ, ಅದರಷ್ಟು ಸುದ್ದಿ ಪ್ರಸಿದ್ಧಿ ಯಾವ ಪುಸ್ತಕವೂ ಇಲ್ಲ. Why is the Bible so great? ಯಾಕೆ ಬೈಬಲ್ ಬಹಳ ಶ್ರೇಷ್ಠವಾಗಿದೆ? Because of its predictions. ಅದು ಹೇಳುವಂತ ಸಂಗತಿಗಳು. Over 700 historical events are predicted in the Bible. ಅಲ್ಲಿ 700ರಷ್ಟು ಮುಂದೆ ಭವಿಷ್ಯದಲ್ಲಿ ಆಗುವಂತ ಸಂಗತಿಗಳನ್ನ ಅದು ಬೈಬಲ್ ತಿಳಿಸಲ್ಪಟ್ಟಿದೆ. 700. 700. And out of 700, 600 approximately have been fulfilled. ಆದ್ರೆ ಆ 700ನಲ್ಲಿ 600 ಹೇಳಲ್ಪಟ್ಟಂತ ಭವಿಷ್ಯವಾಣಿಗಳು ನಿಜವಾಗ್ಲೂ ಸತ್ಯವಾಗಿವೆ. And the remaining predictions are all for the future. ಅವು ಉಳಿದ ಎಲ್ಲಾ ರೀತಿಯಾಗಿರುವಂತ ವಾಗ್ದಾನಗಳಿರ್ಬೋದು, ಭವಿಷ್ಯವಾಣಿಗಳಿರ್ಬೋದು, ಅವುಗಳು ಮುಂದಿನ ದಿನಗಳಲ್ಲಿ ಆಗ್ಲಿಕ್ಕಿವೆ. The return of Jesus, ಯೇಸು ಸ್ವಾಮಿ ಹಿಂತಿರುಗುವಿಕೆ, heaven and hell, ಒಂದು ಪರಲೋಕ, ನರಕ, rise of the Antichrist, ಆಂಟಿ ಕ್ರಾಸ್ಟ್ಗೆ ಸಂಬಂಧಪಟ್ಟಿರುವಂತ all these events are for the future. ಓ ಭವಿಷ್ಯತ್ತಿನಲ್ಲಿರುವಂತ ಎಲ್ಲಾ ಘಟನೆಗಳ ವಿಷಯ. But it's the only book in the whole world ಇಡೀ ವಿಶ್ವದಲ್ಲಿರುವಂತ ಒಂದೇ ಒಂದು ಆ ಪುಸ್ತಕ which is 100% accurate about its predictions. ಅದು ಏನು ಹೇಳಿದ ಮುಂದೆ ಆಗ್ತದೆ ಅಂತ ಹೇಳಿ ಅದೆಲ್ಲ ಆಗಿರುವಂತ ಪುಸ್ತಕ ಅಂತಂದ್ರೆ ಅದು ಬೈಬಲ್. Because God, who knows everything, is inspiring the writing of the Bible. ಯಾಕಂದ್ರೆ ದೇವರು ಏನೇನು ಹೇಳಿದನೋ, ಏನೇನು ಬಯಸಿದನೋ ಆ ಎಲ್ಲ ಸಂಗತಿಗಳನ್ನ ದೇವರ ವಾಕ್ಯದ ಮೂಲಕ ದೇವರು ಹೇಳಿರುವಂತ ಮಾತುಗಳು. What makes the Bible so great? ಬೈಬಲ್ ಅತ್ಯಂತ ಶ್ರೇಷ್ಠವಾಗುವುದಕ್ಕೆ ಏನು ಕಾರಣ? Not just popularity, not just his predictions, but also his progressiveness. It's ahead of the knowledge available at that time. It's progressiveness. ಓ ಇದು ಕೇವಲ ಮುಂದೆ ಬರುವಂತ ಸಂಗತಿಗಳನ್ನ ತಿಳಿಸುವಂತದ್ದು ಮಾತ್ರ ಅಂತಲ್ಲ, ಹಂತವಾಗಿ ಕ್ರಮವಾಗಿ ಮುಂದಿನ ಸಂಗತಿಗಳು ಜರುಗುವಂತದ್ದು, ನಡೆಯುವಂತದ್ದನ್ನ ತಿಳಿಸುವಂತದ್ದು. One of the things I love to do is to take my bike and take my wife outside and we go for chai, or sometimes as we stay in a coastal city we go to the beach. ನಾವು ಅನೇಕ ಸಾರಿ ಕೋಸ್ಟಲ್ ಪಟ್ಟಣದಲ್ಲಿ ಇರುವುದರ ನಿಮಿತ್ತ ಕೆಲವೊಂದು ಸಾರಿ ನಾನು ನನ್ನ ಹೆಂಡತಿ ಬೀಚ್ಗೆ ಹೋಗ್ತೇವೆ, ಲಾಂಗ್ ಡ್ರೈವ್ ಗಾಗಿ ನಾವು ಚಾ ಕುಡಿಯುವುದಕ್ಕಾಗಿ ಹೋಗ್ತೇವೆ, ಹೀಗೆ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾ ಇರ್ತೇವೆ. We sit on the beach and watch the ocean. ಅಲ್ಲಿ ನಾವು ಬೀಚ್ ನಲ್ಲಿ ಕೂತು ಅಲ್ಲಿ ಸಮುದ್ರವನ್ನ ನಾವು ನೋಡ್ತಾ ಇರ್ತೇವೆ. And as you watch the ocean, ಆ ಒಂದು ಸಮುದ್ರವನ್ನ ನೋಡುವಾಗ if I was an uneducated man, ನಾನು ವಿದ್ಯಾಭ್ಯಾಸ ಇಲ್ಲದಂತ ವ್ಯಕ್ತಿ ಆಗಿದ್ರೆ, nobody taught me anything, ಏನು ನನಗೆ ಕಲಿಸಿಲ್ಲ ಅಂತ ಅನ್ನುವಂತ ರೀತಿಯಲ್ಲಿ ನನ್ನ ಜೀವನ ಇದ್ರೆ, I will think if I keep going in a boat in the ocean, if I keep going, at one point my boat will fall out of the world. ಇಲ್ಲಿ ನಾವು ಹೆಂಗ ಅನಿಸ್ತಿತ್ತು, ನನ್ನ ವಿದ್ಯಾಭ್ಯಾಸ ಇಲ್ಲದಿದ್ರೆ ನಾನು ಬೋಟ್ ನಲ್ಲಿ ಕುಂತು ಹೋದ್ರೆ ಸ್ವಲ್ಪ ಮುಂದೆ ಹೋಗ್ಬಿಟ್ರು ಅಂತಂದ್ರೆ ನಾ ಬೋಟ್ ನಿಂತು ತಳಗಡೆ ಬಿದ್ದು ಬಿಡ್ತೇನೋ, ಅದು ದಡ ನೋಡಿದ್ರೆ ಅಂದ್ರೆ ದಡಾನ ಕಾಣಿಸೋದಿಲ್ಲ, ಹಂಗ ರೀತಿ ಯೋಚಿಸ್ತಾ ಇದ್ದೆ. Because the world looks flat to me. At the end there is some dip, but then the world looks like a flat with a small dip at the end. ಹೊರಗಡೆಯಿಂದ ಹೊರಗಡೆಯಿಂದ ನೋಡುವಾಗ ಎಲ್ಲಾ ರೀತಿಯಾಗಿ ನೇರವಾಗಿರುವಂತದ್ದು, ಅದು ಸ್ವಲ್ಪ ಮುಂದೆ ಹೋದ ನಂತರ ತಾಯಿ ಬಿದ್ದು ಹೋಗ್ಬಿಡ್ತೇವೆ ಅನ್ನುವಂಥದ್ದು. But many years before the scientists proved with satellite images and other technology the world is round or a sphere, the Bible says in Isaiah 40 and verse 22, the Bible talks about the circle of the earth. ನಾವು
ನಾವು ಯೋಚಿಸುವಂತದ್ದು ಇಲ್ಲಿ ಗಮನಿಸುವಾಗ ಅನೇಕ ಸೈಂಟಿಸ್ಟ್ಗಳು ಗುರುತು ಮಾಡಿ ಅದನ್ನು ಪತ್ತೆ ಹಚ್ಚಿ ಎಲ್ಲಾ ರೀತಿ ಪ್ರಯತ್ನ ಮಾಡಿದ ನಂತರ ಗೊತ್ತಾಯ್ತು ಲೋಕವು ಯಾವ ರೀತಿಯಾಗಿ ಒಂದು ಪೃಥ್ವಿ ಅನ್ನುವಂಥದ್ದು ಇದೆಲ್ಲ ರೌಂಡ್ ಆಕಾರದಲ್ಲಿದೆ ಹೊರತು ನೇರವಾಗಿರುವಂತದ್ದಲ್ಲ ಅನ್ನುವಂಥದ್ದು. ಇದು ಬೈಬಲ್ ಆಧಾರಿತವಾಗಿ ಯೆಶಾಯ 40:22 ಬೈಬಲ್ ಹೇಳುತ್ತದೆ ಭೂಮಿಯು ಗೋಲಾಕಾರದಲ್ಲಿದೆ. How did that writer Isaiah write circle of the earth? I believe because God gave him supernatural revelation which was not available in the scientific world, that the world is a sphere, and it was accurate. ಹೇಗೆ ಯೆಶಾಯನನ್ನು ಹೇಳಲಿಕ್ಕೆ ಸಾಧ್ಯ? ಯಾವುದೇ ರೀತಿ ಸೈನ್ಸ್ ಇಲ್ಲ, ಯಾವುದೇ ರೀತಿ ಜ್ಞಾನ ಇಲ್ಲ, ಆದ್ರೂ ಸಹ ಎಲ್ಲಾ ರೀತಿಯ ಸೈಂಟಿಫಿಕ್ ಸಂಬಂಧಪಟ್ಟಂತ ಜ್ಞಾನವನ್ನ ಆ ಒಂದು ವಿವೇಕವನ್ನ ದೇವರ ಆತ್ಮಕ್ಕೆ ಕೊಡುವುದರ ಮೂಲಕ ಬರ್ಸಿ ಹೇಳಿದ ಭೂಮಿಯು ರೌಂಡ್ ಆಕಾರದಲ್ಲಿ. Bible is a book of popular book. No book is so popular. ಬೈಬಲ್ ಆದರಷ್ಟು ಪ್ರಸಿದ್ಧಿ ಇರುವಂತ ಪುಸ್ತಕ ಬೇರೆ ಯಾವುದಿಲ್ಲ, ಅಷ್ಟು ಪ್ರಸಿದ್ಧಿಯಾಗಿರುವಂತ ಪುಸ್ತಕ. The Bible is a progressive book. No book is so progressive. ಬೈಬಲ್ ಅಷ್ಟು ಇರುವಂತ ಹಂತ ಹಂತವಾಗಿ ಬೆಳವಣಿಗೆಯನ್ನ ತರುವಂತ ನೋಡಿಕೊಳ್ಳುವಂತ ಪುಸ್ತಕ. Bible is a book of predictions. No book has got 100% predictions. ಬೈಬಲ್ ಅಷ್ಟು ಆಗಿರುವಂತ ಹೇಳಿರುವಂತ ಮಾತುಗಳು ಪ್ರವಾದನೆಗಳು ನೆರವೇರದಷ್ಟು ಬೇರೆ ಎಲ್ಲಿ ನೆರವೇರಿಲ್ಲ. The Bible is a book which has had the maximum positive influence in this world. ಲೋಕದಲ್ಲಿ ಅನೇಕರ ಮೇಲೆ ಪ್ರಭಾವ ಬೀರುವಂತ ಸಾಮರ್ಥ್ಯವುಳ್ಳಂತ ಪುಸ್ತಕ ಇದಾಗಿದೆ. In my third year MD, when I was in Southern Asia Bible College, Bangalore. ಬ್ಯಾಂಗ್ಳೂರ್ ಸದರ್ನ್ ಏಷ್ಯಾ ಬೈಬಲ್ ಕಾಲೇಜ್ ನಲ್ಲಿ ಕೊನೆಯ 3ನೇ ವರ್ಷದ ಅಧ್ಯಯನದ ಸಮಯದಲ್ಲಿ I had a roommate. ನನ್ನೊಟ್ಟಿಗೆ ಒಬ್ಬ ರೂಮ್ಮೇಟ್ ಇದ್ರು. He was from Nagaland. ನಾಗಾಲ್ಯಾಂಡ್ ನಿಂದ ಬಂದಂತ ವ್ಯಕ್ತಿ. Many years ago, a few hundred years ago, he could not have been my roommate. ಮೊದಲು ಹಿಂದಿನ ಅದಕ್ಕಿಂತ ಮುಂಚಿತವಾಗಿ ನನ್ನ ರೂಮ್ಮೇಟ್ ಏನಾಗಿದ್ದಿಲ್ಲ ಅವರು. Because he belonged to a tribe which was called head hunters. ಹೇಡ್ ಹಂಟರ್ಸ್ ಅನ್ನುವಂತ ಒಂದು ಟ್ರೈಬ್, ಬುಡಕಟ್ಟು ಆ ಜನಾಂಗದಿಂದ ಬಂದಂತವನು. Which means if they saw some strangers, they go and cut their head. They were head hunters. ಅವರು ಎಂತ ಜನಾಂಗ ಜನರು ಅಂತಂದ್ರೆ ತಮಗೆ ಪರಿಚಯ ಇಲ್ಲದಂತ ವ್ಯಕ್ತಿ ಏನಾದ್ರೂ ಕಂಡು ಬಿಟ್ರೆ ಅಂದ್ರೆ ಅವ್ರನ್ನ ಹೋಗಿ ಕೊಂದು ಹಾಕ್ತಾರೆ. So if he saw me, he would have cut my head, and I won't be preaching to you today. ಅವರು ಆ ಕಾಲೇಜಿಗೆ ಬಾರೋದರು ಅಂತ ಅಲ್ಲಿ ಬದಲಾಗದಿದ್ದಲ್ಲಿ ಅವ್ರು ಏನಾದ್ರೂ ಕೈಯಾಗ ನಾ ಸಿಕ್ಕಿದ್ದೆ ಅಂದ್ರೆ ನನಗೆ ಮೊದಲು ಕೊಂದು But ಹಾಕ್ತಾರೆ. he, along with thousands and lakhs of Nagas, have been changed. Why? The missionaries came and preached the Bible to them, and their lives changed. ಅವನು ಅವನೊಟ್ಟಿಗಿರುವಂತ ಅನೇಕ ರೀತಿಯ ಜನರು ದೇವರನ್ನ ನಂಬಿ ಬದಲಾವಂತ ಸಂಗತಿ ಉಂಟಾಯ್ತು. ಯಾಕೆ ಗೊತ್ತಾ? ಮಿಷನರಿ ಅವರು ಬಂದು ದೇವರ ವಾಕ್ಯವನ್ನು ಆ ಜನಾಂಗಕ್ಕೆ ತಿಳಿಸುವುದರ ನಿಮಿತ್ತ ಅವರು ಬದಲಾದರು. In sharp contrast, the world is full of literature and content which brings negative influence. ಈ ದಿನಗಳಲ್ಲಿ ಲೋಕದಲ್ಲಿ ನಾವು ನೋಡುವಾಗ ಇರುವಂತ ಎಲ್ಲಾ ಪ್ರಭಾವದಿಂದ ಇರುವಂತ ತೃಪ್ತಿಕರವಾದ ಸಂಗತಿಗಳಿಂದ ಅವು ಸಂಪೂರ್ಣವಾಗಿ ಲೋಕ ಜನರ ಮೇಲೆ ಪ್ರಭಾವ ಬೀರುತ್ತಾ ಇದೆ. August 13, 2024. ಆಗಸ್ಟ್ 13, 2024ರಂದು This is the headline published by the Hindu newspaper. ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಹೆಡ್ಲೈನ್ ಆಗಿ ಬಂದಿತ್ತು. Kolkata doctor rape accused addicted to violent porn, police say. ಕೋಲ್ಕತ್ತಾ ಡಾಕ್ಟರ್ ನಲ್ಲಿ ಇರುವಂತ ರೇಪ್ ಆಗಿರುವಂತದ್ದು ಅವರು ಈ ರೀತಿಯಾಗಿ ಅಡಿಕ್ಟ್ ಆಗಿರುವುದರ ನಿಮಿತ್ತದಿಂದ ಅವರ ಮೇಲೆ ಕೇಸ್ ಆಗಿದೆ ಅಂತ ಹೇಳಿ. Kolkata doctor rape accused addicted to violent porn, police say. ಕೋಲ್ಕತ್ತಾ ನಲ್ಲಿರುವಂತ ಡಾಕ್ಟರ್ ಮೇಲೆ ಒಂದು ರೇಪ್ ಕೇಸ್ ಆಗಿರುವಂತದ್ದು ಅವರ ಮೇಲೆ ಇರುವಂತಹ ಕಾರಣದಿಂದ ಅದು ಪೇಪರ್ ನಲ್ಲಿ ಬಂದಿತ್ತು. There is no excuse for anyone to rape a girl, but still there rapes do happen because of negative influences from pornography. Rapist was? The rapist watched violent porn. Okay. Police found out during the investigation, and he was the one who raped a Kolkata doctor. ರೇಪ್ ಮಾಡುವಂತ ವ್ಯಕ್ತಿ ಪೋರ್ನೋಗ್ರಾಫ್ ನೋಡುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತವನು ಅಂತವನು ಈ ಒಂದು ಕಾರ್ಯದಲ್ಲಿ ತೊಡಗಿರುವಂತದ್ದು. Why do I narrate that story? ಯಾಕೆ ಒಂದು ಕಥೆಯನ್ನು ಹೇಳ್ತಾರೆ? To tell you that this book has had positive influence like no other book in the whole world. ಆದ್ರೆ ಲೋಕದಲ್ಲಿ ನೋಡಿದ್ರೆ ನೆಗೆಟಿವ್ ಇನ್ಫ್ಲುಯೆನ್ಸ್ ನಿಮಿತ್ತದಿಂದ ಅನೇಕ ತಪ್ಪು ಸಂಗತಿ ನಡೀತಾ ಇದೆ, ಆದ್ರೆ ಪಾಸಿಟಿವ್ ಆಗಿರುವಂತ ಇನ್ಫ್ಲುಯೆನ್ಸ್ ಮೂಲಕವಾಗಿ ಇದು ಅನೇಕ ಜನ ಜೀವನ ಮೇಲೆ ಪ್ರಭಾವ ಬೀರ್ತಾ ಇದೆ. What makes the Bible so great? ಏನು ದೇವರ ವಾಕ್ಯ ಅಂತ ಹೇಳುವಾಗ ಅದು ನಮ್ಮ ಜೀವನದಲ್ಲಿ ಬಹಳ ಶ್ರೇಷ್ಠ ಕಾರ್ಯ ಮಾಡಲಿಕ್ಕೆ ಸಾಧ್ಯ. Because it has survived time. So many people have attacked the Bible. So many people have attacked the Bible viciously, but the Bible keeps growing stronger and stronger and marches forward.
ಆದ್ರೆ ಅನೇಕ ಜನರು ದೇವರ ವಾಕ್ಯದ ವಿರುದ್ಧವಾಗಿ, ಬೈಬಲ್ ವಿರುದ್ಧವಾಗಿ ಅನೇಕರು ಅವರನ್ನ ಅಟ್ಯಾಕ್ ಮಾಡೋದ್ರ ಮೂಲಕವಾಗಿ ಬೈಬಲ್ ಅನ್ನ ನಾಶ ಮಾಡ್ಬೇಕಂತ ಯೋಚಿಸಿದ್ರು ಸಹ ಯಾವ ಸಂಗತಿಗಳು ಆಗ್ಲಿಲ್ಲ. Sardar was given a Bible in his school days. ಸ್ಕೂಲ್ ಡೇಸ್ ನಲ್ಲಿ ಒಬ್ಬ ಸರ್ದಾರ್ಗೆ ಬೈಬಲ್ ಕೊಟ್ಟರು. He tore the Bible. ಆ ಸಂದರ್ಭದಲ್ಲಿ ಆತನು ಬೈಬಲ್ ಅನ್ನು ಹರಿದು ಹಾಕಿದ. But one day that Sardar accepted Jesus. ಆದ್ರೆ ಅದೇ ಸರ್ದಾರ್ ಒಂದು ದಿನ ಯೇಸುವನ್ನು ಸ್ವೀಕರಿಸಿದ. And he carried the message of the Bible to the Himalayas, wherever God took him. ಆತನು ಆ ಒಂದು ದೇವರ ವಾಕ್ಯವನ್ನು ತೆಗೆದು ಹಿಮಾಲಯಕ್ಕೆ ಹೋದನು. His name is Sadhu Sundar Singh. ಸಾಧು ಸುಂದರ್ ಸಿಂಗ್ ಅನ್ನುವಂಥದ್ದು ಅವರ ಹೆಸರು. There was an atheistic philosopher. ದೇವರೇ ಇಲ್ಲ ಅನ್ನೋ ನಂಬುವಂತ ವ್ಯಕ್ತಿ, ಆತ ಫಿಲಾಸಫರ್ ಆಗಿರುವಂತ ಒಬ್ಬ ವ್ಯಕ್ತಿ. He said in 100 years from now. ಅವನು ಹೇಳ್ತಾನೆ 100 ವರ್ಷಗಳ ನಂತರ ಈ ದಿನದಿಂದ. In how many years? ಎಷ್ಟು ವರ್ಷ? In 100 years from now. ಈ ದಿನದಿಂದ 100 ವರ್ಷ. There will not be a Bible on the face of this earth. ಈ ಲೋಕದಲ್ಲಿ ಬೈಬಲೇ ಇರೋದಿಲ್ಲ ಅಂತ ಹೇಳಿದ. Except in some dusty museum. ಆ ಮ್ಯೂಸಿಯಂ ನಲ್ಲಿ ಅಥವಾ ಯಾವುದೇ ರೀತಿಯ ಸ್ಥಳಗಳಲ್ಲಿ ಇರಬಹುದು ಹೊರತು ಮತ್ತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. He died one day. ಆತನು ಒಂದಿನ ಸತ್ತ. His house became a printing press for Bibles. ಅದರ ನಂತರ ಏನಾಯ್ತು ಗೊತ್ತಾ? ಬೈಬಲ್ ಅನ್ನ ಮುದ್ರಣ ಮಾಡುವಂತ ಸ್ಥಳ ಆತನ ಮನೆಯಾಗಿತ್ತು. That is the Bible which has survived attacks like no other book, but yet it's growing stronger, stronger and stronger. ದೇವರ ವಾಕ್ಯ ಅಷ್ಟರ ಮಟ್ಟಿಗೆ ಉಳಿಯುತ್ತಾ ಬಂತು, ಇನ್ನು ಹೆಚ್ಚು ಗಟ್ಟಿ ಆಗ್ತಾ ಬೆಳೀತಾ ಹೆಚ್ಚುತ್ತಾ ಅದು ಬಂತು. How do we read the Bible? ಹೇಗೆ ನಾವು ಬೈಬಲ್ ಅನ್ನು ಓದಬೇಕು? You know, I reminded of this black panther, also called a leopard. It's actually a leopard. ಬ್ಲಾಕ್ ಪ್ಯಾಂಥರ್ ಅಂತ ಹೇಳಿ ಇನ್ನೊಂದು ರೀತಿಯ ಹೆಸರು ಲೆಪರ್ಡ್ ಅಂತಂದ್ರೂ ಹೇಳಿಸಿರುತ್ತೆ. I was reading about this animal the other day. ಒಂದು ದಿನ ಇದರ ಕುರಿತು ನಾನು ಓದ್ತಾ ಇದ್ದೆ. It's a powerful animal, though it's a small animal. ಇದು ಶಕ್ತಿಶಾಲಿ ಆಗಿರುವಂತ ಪ್ರಾಣಿ, ಅಷ್ಟು ಮಾತ್ರವಲ್ಲ ಚಿಕ್ಕದಾಗಿರುವಂತದ್ದು ಸಹ ಆಗಿದೆ. One of the things that this black panther can do, ಇದು ಬ್ಲಾಕ್ ಪ್ಯಾಂಥರ್ ಏನ್ ಮಾಡ್ತದೆ ಗೊತ್ತಾ? it can kill a large animal. ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಕೊಂದು ಹಾಕುವಂತ ಸಾಮರ್ಥ್ಯ ಇದೆ. And because it can jump up to 10 feet height, 10 ಫೀಟ್ ಅಷ್ಟು ಬೇರೆ ಹಾರುವಂತ ಸಾಮರ್ಥ್ಯ ಇರೋದ್ರಿಂದ it can kill a large animal like a deer and carry that deer 10 feet high by climbing onto a tree, the dead body of a deer. ಅದಕ್ಕಿಂತ ದೊಡ್ಡದಾಗಿರುವಂತ ಜಿಂಕೆಗಳು ಚಿಗರೆಗಳನ್ನು ಹೊಡೆದು ಅದನ್ನ 10 ಫೂಟ್ದಷ್ಟು ಅದಕ್ಕಿಂತ ಎತ್ತರವಾದಷ್ಟು ಮರದ ಮೇಲೆ ಅದರ ಹಿಡಿದುಕೊಂಡು ಮೇಲ್ಗಡೆ ಹೋಗುವಂತ ಸಾಮರ್ಥ್ಯ. And it sits on the tree. ಅದರ ನಂತರ ಆ ಒಂದು ಗಿಡದ ಮೇಲೆ ಕೂತ್ಕೊಳ್ತದೆ. As a relaxed meal. ಆರಾಮಾಗಿ ಕುಂತು ಊಟ ಮಾಡುವುದಕ್ಕಾಗಿ. Nobody to disturb. ಯಾರು ಸಹ ಅದಕ್ಕೆ ಡಿಸ್ಟರ್ಬ್ ಮಾಡುವಂತದ್ದಲ್ಲ. Just before I came to this camp, ಈ ಕ್ಯಾಂಪ್ಗೆ ಬರುವುದಕ್ಕೆ ಮುಂಚಿತವಾಗಿ I came on Friday. ನಾನು ಶುಕ್ರವಾರ ಬಂದೆನು. Thursday night, as a family, we went for dinner. ಗುರುವಾರ ರಾತ್ರಿ ಕುಟುಂಬವಾಗಿ ನಾವು ಊಟಕ್ಕಾಗಿ ಹೊರಗೆ ಹೋಗಿದ್ದು. We went to a restaurant called Copper Kitchen. ಕಾಪರ್ ಕಿಚನ್ ಅನ್ನುವಂತ ರೆಸ್ಟೋರೆಂಟ್ ಗೆ ನಾವು ಊಟಕ್ಕೆ ಹೋಗಿದ್ದು. And we ordered what is called a shoulder biryani. ಶೋಲ್ಡರ್ ಬಿರಿಯಾನಿ ಅಂತ ಹೇಳಿ ನಾವು ಆರ್ಡರ್ ಮಾಡಿದ್ವಿ. Shoulder mutton biryani. ಶೋಲ್ಡರ್ ಮಟನ್ ಬಿರಿಯಾನಿ. It's a big plate of biryani with the mutton shoulder cooked beautifully, and it's enough for one family. ದೊಡ್ಡದಾಗಿರುವಂತ ಪ್ಲೇಟ್ ನಲ್ಲಿ ಶೋಲ್ಡರ್ ಅಂತ ಬಿರಿಯಾನಿ, ಅದು ಒಂದು ಕುಟುಂಬಕ್ಕೆ ಸಾಕಾಗುವ. So many conversations and jokes, and then the leg disappeared, and we carried it, wrapping it in a napkin so that we can feed the dogs outside our house with those beautiful bones. ಎಲ್ಲಾ ಕುಂತ್ವಿ, ಊಟ ಮಾಡಿದ್ವಿ, ಫ್ಯಾಮಿಲಿಯಾಗಿ ಎಲ್ಲರೂ ತಿಂದ ನಂತರ ಉಳಿದಿರುವಂತ ಎಲುಬುಗಳನ್ನ ನ್ಯಾಪ್ಕಿನ್ ನಲ್ಲಿ ಸುತ್ತಿಕೊಂಡು ನಾವು ಇರುವಂತ ನಾಯಿಗಳಿಗೆ, ನಮ್ಗಿರುವಂತ ನಾಯಿಗಳಿಗೆ ಹಾಕೋಣ ಅಂತ ತಗೊಂಡ್ವಿ. What the leopard did, what the Duke Gerard's household did, God wants you to do the Bible every day. ದುಕ್ ಜಯರಾಜ್ ಅವರು ಏನ್ ಮಾಡಿದಾರೋ ಹಾಗೆ ಬೈಬಲ್ ಪ್ರತಿದಿನ ನಾವು ಹಾಗೆ ಮಾಡ್ಬೇಕಾಗಿದೆ. No, switch off your phone. ನಿಮ್ಮ ಫೋನ್ ಗಳನ್ನ ಸ್ವಿಚ್ ಆಫ್ ಮಾಡ್ರಿ. Sit with an open Bible. ಬೈಬಲ್ ಅನ್ನು ತೆರೆದು ನೀವು ಕೂತ್ಕೊಳ್ಳ್ರಿ. And start eating the Bible. ಅದರ ನಂತರ ದೇವರ ವಾಕ್ಯವನ್ನು ತಿನ್ಲಿಕ್ಕೆ ಆರಂಭಿಸ್ರಿ. Climb up a tree. ಮೇಲ್ಗಡೆ ಒಂದು ಮರದ ಮೇಲೆ ಹೋಗ್ರಿ. Or go to a place without disturbance. ಯಾವುದೇ ರೀತಿ ಗಲಿಬಿಲಿ ಡಿಸ್ಟರ್ಬೆನ್ಸ್ ಇಲ್ಲದಿರುವಂತ ಸ್ಥಳಕ್ಕೆ ಹೋಗ್ರಿ. And start reading the Bible. ನಂತರ ದೇವರ ವಾಕ್ಯವನ್ನು ಓದಲಿಕ್ಕೆ ಆರಂಭಿಸ್ರಿ. Job 23 and verse 12, the Bible says. ಯೋಬ 23:12 ವಾಕ್ಯ ದೇವರ ವಾಕ್ಯ ಹೇಳ್ತದೆ. Job 23 and verse 12. ಯೋಬ 23:12. There the man of God says. ದೇವರ ಜನ ವ್ಯಕ್ತಿ
ಆತನು ಮನುಷ್ಯ ಹೇಳ್ತಾನೆ, I have treasured the words of his mouth, treasured words from God's mouth more than my necessary food. ಆತನ ತುಟಿಗಳಿಂದ ಹೊರಟಿರುವಂತ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. You know, many of you have heard so many messages on Bible reading. ಬೈಬಲ್ ಅನ್ನು ಓದುವಾಗ ಅನೇಕ ಸಂದೇಶಗಳನ್ನು ನೀವು ಕೇಳಿರ್ತೀರಾ. But the sad thing is you let it through one ear and it goes out to the other ear. ಒಂದು ಕಿವಿಯಿಂದ ಕೇಳ್ತೇವೆ, ಇನ್ನೊಂದು ಕಿವಿಯಿಂದ ಹೊರಗಡೆ ಹೋಗ್ಬಿಡ್ತದೆ. Very dangerous. ಅದು ಬಹಳ ಭಯಂಕರವಾಗಿರುವಂತ. Let me warn you. ನಿಮಗೆ ಎಚ್ಚರಿಸ್ತೇನೆ. There was a man of God called Jim Baker. ಜಿಮ್ ಬೇಕರ್ ಅನ್ನುವಂತ ದೇವ ಮನುಷ್ಯನೊಬ್ಬನು In the ಹೇಳ್ತಾನೆ, 1980s he was one of the great evangelists in America. 1980ರಲ್ಲಿ ಅಮೆರಿಕದಲ್ಲಿ ಬಹಳ ದೊಡ್ಡದಾಗಿರುವಂತ ಸುವಾರ್ತಿಕ ವ್ಯಕ್ತಿ ಇವನು. He had a big church. ದೊಡ್ಡ ಸಭೆ ಇದೆ, He had a big ministry. ದೊಡ್ಡ ಸೇವೆ ಇದೆ. He had made thousands of people, lakhs of people watching him over television. ಆತನನ್ನ ಅನೇಕ ಸಾವಿರಾರು ಲಕ್ಷಾನುಗಟ್ಟಲೆ ಜನರು ಟಿವಿಗಳ ಮೂಲಕ ನೋಡ್ತಾ ಇದ್ದಾರೆ. And in the busyness of the ministry, ಸೇವೆಯ ಒಂದು ಬ್ಯುಸಿಯಲ್ಲಿರುವಂತ ಕಾರ್ಯದಲ್ಲಿರುವಂತ ಸಂದರ್ಭದಲ್ಲಿ Jim Baker hardly read the Bible. ಅಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಕೆಲವು ಸಾರಿ ಮಾತ್ರ ದೇವರ ವಾಕ್ಯ ಓದಿದ್ರು. Rarely spent time with the Bible. ಆ ಬೈಬಲ್ ಒಟ್ಟಿಗೆ ಹೆಚ್ಚು ಸಮಯವನ್ನು ಕಳೆಯುವುದನ್ನು ಮಾಡಲೇ ಇಲ್ಲ. Then he was caught in a scandal. ಆ ಒಂದು ಸ್ಕ್ಯಾಂಡಲ್ ಒಂದು ಸಮಯದಲ್ಲಿ ಸಿಕ್ಕಿಬಿದ್ರು. And the police arrested him. ಆ ಸಂದರ್ಭದಲ್ಲಿ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಿದ್ರು. And he had to go to jail. ಆ ಸಂದರ್ಭದಲ್ಲಿ ಆತನನ್ನು ಜೈಲಿಗೆ ಕಳಿಸಬೇಕಾಯಿತು. 45 years in jail. 45 ವರ್ಷ ಜೈಲಿನಲ್ಲಿ. That was the verdict. That was the verdict by the court. ಕೋರ್ಟ್ ಅದನ್ನ ಶಿಕ್ಷೆಯನ್ನು ಕೊಡ್ತು. And he went to jail. ಜೈಲಿಗೆ ಹೋದ. This big pastor. ದೊಡ್ಡ ಪಾಸ್ಟರ್. And he says, ಅವ್ರು ಹೇಳ್ತಾರೆ, I am ashamed to say ನಾ ಇದನ್ನ ಹೇಳೋದಕ್ಕೆ ನನಗೆ ನಾಚಿಕೆ ಅನಿಸ್ತದೆ. that in the busyness of the ministry, ಸೇವೆಯ ಒಂದು ಬಿಸಿನಲ್ಲಿ ಇರುವುದರ I ನಿಮಿತ್ತ never read the Bible. ನಾನು ಬೈಬಲ್ ಅನ್ನು ಓದಲಿಲ್ಲ. But in prison, ಆದ್ರೆ ಜೈಲಿನಲ್ಲಿ I took time to read the Bible. ದೇವರ ವಾಕ್ಯ ಓದೋದಕ್ಕಾಗಿ ಸಮಯ ತೆಗೆದುಕೊಂಡೆ. And I realized ಅವಾಗ ಗೊತ್ತಾಯ್ತು what I was preaching. ನಾನು ಏನು ಬೋಧಿಸ್ತಾ ಇದ್ದೆ, ಕಲಿಸ್ತಾ What ಇದ್ದೆ. did he preach? ಏನಪ್ಪ ಬೋಧಿಸಿ ಕಲಿಸ್ತಾ Come to ಇದ್ದೆ? Jesus ಯೇಸುವಿನ ಬಳಿ ಬಾ, and become rich man. ನೀನು ಬಹಳ ಐಶ್ವರ್ಯವಂತನಾಗ್ತಿ. Was rubbish. ಅದು ಸುಳ್ಳಾದದು, ತಪ್ಪು. That is not there in the Bible. ದೇವರ ವಾಕ್ಯದಲ್ಲಿ ಅದಿಲ್ಲೇ ಇಲ್ಲ. So I understood what the doctrines of the Bible are, the true doctrine, sound doctrine, when I started reading the Bible in prison. ಜೈಲಿನಲ್ಲಿ ಇರುವಂತ ಸಂದರ್ಭದಲ್ಲಿ ನಿಜವಾಗ್ಲೂ ದೇವರ ವಾಕ್ಯದ ಸತ್ಯ ತತ್ವ ಡಾಕ್ಟರ್ಸ್ ಗಳು ಏನ್ ಹೇಳ್ತದೆ ಅನ್ನುವಂಥದ್ದು ನನಗೆ ಅವಾಗ ಗೊತ್ತಾಯ್ತು. And he wrote that in a book which became which is one of my favorite Christian books because it's so honest. It's called I Was Wrong. You saw that book. ಈ ಒಂದು ಅತ್ಯಂತ ಫೇಮಸ್ ಆಗಿರುವಂತ ಪುಸ್ತಕ ನಾನು ತಪ್ಪಾಗಿದ್ದೆ ಅನ್ನುವಂಥದ್ದು. I was wrong. ನಾನು ತಪ್ಪಾಗಿದ್ದೆ. And I was wrong that in the busyness of the ministry I did not read the Bible. That's what he said. One of the things he said. ನಾನು ತಪ್ಪು ಮಾಡಿದ್ದೇನೆ, ಯಾಕಂದ್ರೆ ಸೇವೆಯ ಬಿಸಿನೆಸ್ ನಲ್ಲಿ ಇರುವುದರ ನಿಮಿತ್ತದಿಂದ ನಾನು ಅನೇಕ ತಪ್ಪುಗಳನ್ನ ಮಾಡಿದ್ದೇನೆ ಹೇಳಿದ್ದೇನೆ. Now today I want to briefly in the next 20 minutes or next 20 minutes or so ಇನ್ನು 20 ನಿಮಿಷ ನಾವು ಮುಂದಿನ ಸಮಯದಲ್ಲಿ ಈಗ ಚಿಕ್ಕದಾಗಿ ನಾವು ಗಮನಿಸೋಣ. I'm going to take you to the longest poem found in the Bible. ಬೈಬಲ್ ನಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಒಂದು ಪೋಯಮ್ ಅನ್ನು ನಾವು ಗಮನಿಸೋಣ. It's the longest poem on the greatest book. ಈ ಪುಸ್ತಕ ಅತ್ಯಂತ ಶ್ರೇಷ್ಠ ಪುಸ್ತಕದಲ್ಲಿ ಅತ್ಯಂತ ದೊಡ್ಡ ಈ ಒಂದು ಉದ್ದದಾಗಿರುವಂತ ಒಂದು ಪೋಯಮ್ ಇದು. I do not know whether you have noticed it, but I mostly do not speak when I'm off stage. I am very shy. ನೀವು ಅದನ್ನು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ನಾನು ಸ್ಟೇಜ್ ನಲ್ಲಿ ಇಲ್ಲದಿದ್ರೆ ಅನೇಕ ಸಾರಿ ನಾನು ಮಾತನಾಡುವುದಕ್ಕೆ ಹಿಂಜರಿತೇನೆ. So my wife complains about that. ಅದನ್ನ ಗಮನಿಸಿರುವಂತ ನನಗೆ You don't talk at all. ನೀನು ಹೆಚ್ಚು ಮಾತಾಡೋದಿಲ್ಲ. Talk something, no? ಏನಾದ್ರು ಮಾತಾಡಲ್ಲ. But the way I express my romance towards her is very different. ಯಾಕಂದ್ರೆ ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂತ ವಿಧಾನನೇ ಡಿಫರೆಂಟ್. I write poems for her. ನಾನು ಏನ್ ಮಾಡ್ತೇನೆ, ಅವಳಿಗೆ ಡೈರೆಕ್ಟ್ ಆಗಿ ರೊಮ್ಯಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಾನು ಪೋಯಂ. Every time I take off to preach God's word in a flight, I write a poem for her. Sorry. Every time I take off from a flight to preach God's word, I write a poem for her. ಪ್ರತಿ ಸಾರಿ ನಾನು ದೇವರ ವಾಕ್ಯನ ಹಂಚುವುದಕ್ಕಾಗಿ ಫ್ಲೈಟ್ ಮೂಲಕ ನಾವು ಹೋಗಿ ಮುಂಚಿತವಾಗಿ ಅವಳಿಗೋಸ್ಕರ ಒಂದು ಪೋಯಂ ಓದ್ತೇನೆ. God forbid if that flight crashes, at least that poem will
put a smile on our face. ಗೊತ್ತಿಲ್ಲ, ಫ್ಲೈಟ್ ನಲ್ಲಿ ಹೋಗ್ತಾ ಇದ್ದೀನಿ, ನಾನೇನಾದ್ರು ಓದಂತ ಕ್ರಾಶ್ ಆಗ್ಬಿಡ್ತಾರೆ, ಅಟ್ಲೀಸ್ಟ್ ಆ ಪೋಯಮ್ ಆದ್ರೂ ಕವಿತೆ ಆದ್ರೂ ಓದಿ ಅವ್ರು ಸಂತೋಷ ಪಡ್ಲಿ ಅಂತ ಹೇಳಿ. But one poem is very close to my heart. ಒಂದು ಕವಿತೆ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದದ್ದು. Because ಯಾಕಂದ್ರೆ it proved to be a prophetic poem. ಯಾಕಂದ್ರೆ ಇದು ಪ್ರವಾದಾತ್ಮಕವಾಗಿರುವಂತ ಒಂದು ಕವಿತೆ. This is after my son was born, when he's around 4 years, and my wife is pregnant with the second child. ನನ್ನ ಮಗನು ಹುಟ್ಟಿದ ನಂತರ ಇನ್ನೊಂದು ಮಗುವಿಗಾಗಿ ಗರ್ಭ ಧರಿಸಿರುವಂತ ಸಮಯ, ನನ್ನ ಹೆಂಡತಿಯ ಸಮಯ. Without any help from any medical scan, I realized it's going to be a girl. ನನಗೆ ಯಾವುದೇ ರೀತಿಯಾಗಿರುವಂತ ಮೆಡಿಕಲ್ ಸ್ಕ್ಯಾನ್ ಅನ್ನ ಮಾಡಿ ಗಂಡು ಹೆಣ್ಣು ಅಂತ ತಿಳಿಯಲಿಕ್ಕೆ ಗೊತ್ತಿಲ್ಲದಿರುವಂತ ಸ್ಥಿತಿಯಲ್ಲಿ ಇರುವಾಗಲೂ ನನಗೆ ಗೊತ್ತಾಯ್ತು ಇದು ಹೆಣ್ಣಂತ ಹೇಳಿ. I am not a prophet, not a son of a prophet, but sometimes prophecy comes. ನಾನು ಪ್ರವಾದಿ ಅಂತಲ್ಲ ಅಥವಾ ಪ್ರವಾದಿಯ ಮಗನೂ ಅಲ್ಲ, ಆದ್ರೆ ಕೆಲವೊಂದು ಸಾರಿ ಈ ರೀತಿ ಪ್ರವಾದನೆಗಳು ಬಂದ್ಬಿಡ್ತವೆ. And I wrote this poem for my wife. ನನ್ನ ಹೆಂಡತಿಗೆ ಈ ಒಂದು ಕವಿತೆಯನ್ನ ನಾನು ಬರೆದೆ. I did not think that God will give us another one, honestly. ಇದನ್ನು ನಾನು ಯೋಚಿಸಲಿಲ್ಲ, ದೇವರು ಈ ರೀತಿಯಾಗಿ ಇನ್ನೊಂದು ಯಥಾರ್ಥವಾಗಿ ಕೊಡುವಂತ ಕಾರ್ಯವನ್ನು. But when we came together this February, ಫೆಬ್ರವರಿನಲ್ಲಿ ನಮಗೆ ಗೊತ್ತಾದಾಗ God put in your womb a little one He planned from eternity. ನಿತ್ಯತ್ವಕ್ಕಾಗಿ ಚಿಕ್ಕದಾಗಿರುವಂತಹ ಒಂದು ಮಗುವನ್ನು ನಿನ್ನ ಗರ್ಭದಲ್ಲಿ ಇಟ್ಟಿದ್ದಾನೆ. Will she be as cute as Halle Berry? She's an American actress. ಹೆಲೆ ಬೇರಿಯಲ್ಲಿರುವಂತಹ ಅಮೆರಿಕನ್ ಆಕ್ಟ್ರೆಸ್ ನಷ್ಟು ಕ್ಯೂಟ್ ಆಗಿರುವಂತ ಬೇಬಿ ನಿನ್ನ ಮಗಳಾಗಿರ್ತಾಳೆ. Little dark actress. She's a black actress. ಅವಳು ನೋಡಿದ್ರೆ ಅಂತಂದ್ರೆ ಕರ್ರಗಾಗಿರುವಂತದ್ದು. My wife is fair and I am not fair. You can see that. ನನ್ನ ಹೆಂಡತಿ ಬಹಳ ಬೆಳ್ಳಗಿದ್ದಾಳೆ. So I was very particular. The girl that's going to be born will be my skin complexion, not my wife's skin complexion. That's why. Will she be as cute as Halle Berry? ಅದಕ್ಕೋಸ್ಕರ ಹೆಲೆ ಬೇರೆ ಅಂತ ಯಾಕೆ ಹೇಳಿದೆ, ಅದು ಗ್ಯಾರಂಟಿ ಇತ್ತು. ನನ್ನ ಹೆಂಡತಿ ಹಂಗೆ ನನ್ನ ಮಗಳಾಗೋದಿಲ್ಲ, ನನ್ನಂತೆ ಆ ಮಗು ಆಗ್ತದೆ. That did anger my wife. You should have gone married her. No, why you came here? ಅದನ್ನ ಕೇಳಿ ನನ್ನ ಹೆಂಡತಿ ಅವಳ ಮದುವೆ ಆಗ್ಬೇಕಿತ್ತಲ್ಲ. That's beside the point. But will she be a blessing to make many hearts merry? ಅನೇಕ ಜನರ ಒಂದು ಜೀವಿತಕ್ಕೆ ಅವಳು ಆಶೀರ್ವಾದಕರವಾಗಿರ್ತಾಳು. Will she to millions God's word carry? ಅನೇಕ ದೇವರ ವಾಕ್ಯವನ್ನ ಹೊತ್ತೊಯ್ಯುವಂತ ವ್ಯಕ್ತಿತ್ವ ಉಳ್ಳವಳಾಗಿರ್ತಾಳು. One look at her, our pains and problems will bury. ನಾವು ಇರುವಂತ ಜೀವನದಲ್ಲಿರುವಂತ ನೋವುಗಳು ಸಂಗತಿಗಳನ್ನ ಕರ್ತನೆ ಉಗಿಯುವಂತ ಸಾಮರ್ಥ್ಯವುಳ್ಳಂತವಳು. The day will come when I'll be called daddy by this fairy. ಈ ಒಂದು ಮಗನ ಮೂಲಕವಾಗಿ ಒಂದು ದಿನ ಬರ್ತದೆ, ನಾನು ಡ್ಯಾಡಿ ಅಂತ ಹೇಳಿ ಕರೆಯಲ್ಪಡ್ತೇನೆ. With God, Dale, there is my first son. There is my only son. Okay, elder son, the elder one. Okay, with God, Dale, and her, this baby that's going to be born, our future will not be lonely and scary. ನಾವು ನನ್ನ ಒಬ್ಬ ಮೊದಲನೇ ಮಗನು, ಆ ಮಗನು ಮತ್ತು ಮುಂದೆ ಭವಿಷ್ಯತ್ತಿನಲ್ಲಿ ಬರುವಂತ ಈ ಮಗಳು, ಇದರ ನಿಮಿತ್ತದಿಂದ ನಮ್ಮ ಭವಿಷ್ಯತ್ತು ಬಹಳ ಸುಂದರವಾಗಿರುತ್ತದೆ. My heart will be moist with happiness and heartache when she does marry. ಯಾವಾಗ ಅವಳು ಮದುವೆ ಆಗ್ತಾಳೋ ಅಂತ ಸಂದರ್ಭದಲ್ಲಿ ಹೃದಯ ಬಹಳ ಸಂತೋಷ ಉಲ್ಲಾಸದಿಂದ ತುಂಬಿರುತ್ತದೆ. We don't know whether boy or girl, only in the stomach, but I'm thinking whom she will marry. ನಾನು And how I feel sad because she's going to go away. ಹುಟ್ಟುತ್ತಾ ಇರುವಂತದ್ದು ಹುಡುಗನೋ ಅಥವಾ ಹುಡುಗಿ ಅಂತೂ ಗೊತ್ತಿಲ್ಲ ನನಗೆ, ಆದ್ರೂ ಸಹ ಮುಂದಿನ ಭವಿಷ್ಯತ್ತು ಯೋಚಿಸ್ತಾ ಇದ್ದೀರಾ, ಮುಂದೆ ಏನಾಗ್ತದೆ ಅಂತ. The poem is not over. My heart will skip a beat when she asks me one day, Dad, how do I look in this saree? ನನಗೆ ಈ ಒಂದು ಹೃದಯದಲ್ಲಿ ನನ್ನ ಮಗಳು ಕೇಳುವಾಗ ಈ ಸಾರಿನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೇನೆ ಅಪ್ಪ ಅಂತ ಕೇಳುವಾಗ ನನ್ನ ಹೃದಯ ತುಂಬಿ ಬರ್ತದೆ. The one who put her in your womb will give you strength to deliver the baby. ನಿನ್ನ ಒಂದು ಗರ್ಭದಲ್ಲಿ ಕೊಟ್ಟಿರುವಂತ ಈ ಮಗುವನ್ನ ಹೊರಗೆ ಬರುವುದಕ್ಕಾಗಿ ಆ ಒಂದು ಸಾಮರ್ಥ್ಯ ಕೊಟ್ಟವನು ಆತನ ಮೂಲಕವಾಗಿ ಅವಳು ಬರ್ತಾಳೆ. This is an imperfect poem written by an imperfect husband for an imperfect wife. ಪರಿಪೂರ್ಣ ಅಲ್ಲದ ಹೆಂಡತಿಗಾಗಿ ಪರಿಪೂರ್ಣ ಅಲ್ಲದ ಗಂಡನ ಮೂಲಕವಾಗಿ ಅಪರಿಪೂರ್ಣವಾದಂತ ಕವಿತೆ ಇದು ಬರೆಯಲ್ಪಟ್ಟದ್ದು. But in Psalm 119, ಆದ್ರೆ ಕೀರ್ತನೆ 119 we have the perfect poem for the perfect book. ಸಂಪೂರ್ಣವಾದ ಪರಿಪೂರ್ಣವಾದಂತಹ ಒಂದು ಪುಸ್ತಕ, ಪರಿಪೂರ್ಣವಾದಂತಹ ಒಂದು ಕವಿತೆ. And as I finish this session, I want to talk about the 5 steps of Bible study from that perfect poem. ಈ ಪರ್ಫೆಕ್ಟ್ ಪರಿಪೂರ್ಣವಾಗಿರುವಂತ ಕವಿತೆಯ ಮೂಲಕವಾಗಿ 5 ಪರಿಪೂರ್ಣವಾದಂತ ಬೈಬಲ್ ಅಧ್ಯಯನದ ವಿಧಾನವನ್ನ ಇದರಲ್ಲಿ. So turn your Bibles to Psalm 119. ಈ ಸಮಯದಲ್ಲಿ ಕೀರ್ತನೆ 119 ಅನ್ನು ನೀವು ತೆರೆಯಿರಿ. First step of Bible study. How to study the Bible. ಬೈಬಲ್ ಅನ್ನು ಅಧ್ಯಯನ ಮಾಡುವುದಕ್ಕಾಗಿ ಮೊದಲನೆಯ ಹಂತ, bend your knees. ನಿಮ್ಮ ಮೊಣಕಾಲುಗಳನ್ನ ಊರ್ರಿ. Pray before you open the Bible. ದೇವರ ವಾಕ್ಯವನ್ನ ತೆರೆಯುವುದಕ್ಕಿಂತ ಮುಂಚೆ ಮೊದಲು ಪ್ರಾರ್ಥಿಸಿ. Before you open the Bible, close your eyes. ನಿಮ್ಮ ಒಂದು ದೇವರ ವಾಕ್ಯವನ್ನು ತೆರೆಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಕಣ್ಣುಗಳನ್ನು ಮೊದಲು
ಮುಚ್ಚ್ರಿ. What should you pray? ಏನ್ ಪ್ರಾರ್ಥಿಸಬೇಕು? Pray Psalm 119 and verse 37. ಓ ಕೀರ್ತನೆ 119:36 ನೋಡ್ರಿ. Psalm 119 verse 37. 37ನೇ ವಚನ. Turn my eyes from looking at worthless things and give me life in your word. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನ ಚೈತನ್ಯಗೊಳಿಸು. So that's the prayer you can pray. ಆ ಪ್ರಾರ್ಥನೆ ನೀವು ಪ್ರಾರ್ಥಿಸಬೇಕು. Say, God, ಓ ದೇವರೇ, turn my eyes from worthless things. ಓ ವ್ಯರ್ಥವಾದ ಸಂಗತಿಗಳ ಮೇಲೆ ಕಣ್ಣಿಡುವುದನ್ನು ಬಿಡಿಸು. What is a worthless thing? ಓ ಬೇಡವಾದಂತ ವ್ಯರ್ಥವಾದ ಕಾರ್ಯ ಅಂದ್ರೆ ಯಾವುದು? One worthless thing we all try to do. ನಾವೆಲ್ಲರೂ ಮಾಡುವಂತ ವ್ಯರ್ಥವಾದ ಕಾರ್ಯ ಎಲ್ಲರೂ ಮಾಡ್ತೇವೆ. ಯಾವ ಕಾರ್ಯ? We have a great burden for Mr. Mark Zuckerberg. ಮಾರ್ಕ್ ಜಕರ್ಬರ್ಗ್ ಅನ್ನುವಂತವ್ರ ಮೇಲೆ ಇರುವಂತ ಒಂದು ಭಾರ. We don't want him to become poor. ಅವರು ಬಡವರು ಆಗ್ಬಾರ್ದಲ್ಲ ನಮ್ಮ ಬಯಕೆ. We don't want him to become a beggar. ಓ ಅವರು ಭಿಕ್ಷೆ ಬೇಡುವಂತವ್ರು ಆಗ್ಬಾರ್ದು. So we give him business. ಅದಕ್ಕೋಸ್ಕರ ಒಂದು ಬಿಸ್ನೆಸ್ ಕೊಡ್ತೀವಿ. How do we give Mr. Mark Zuckerberg a business? ಮಾರ್ಕ್ ಅವರಿಗೆ ನಾವು ಬಿಸ್ನೆಸ್ ಹೇಗೆ ಕೊಟ್ಟಿವಿ? We use his product. ಓ ಪ್ರಾಡಕ್ಟ್ ಅವರ ಒಂದು ಮಾಡುವಂತ ಸಿದ್ಧಪಡಿಸುವಂತ ಪ್ರಾಡಕ್ಟ್ ಅನ್ನು ನಾವು ಯೂಸ್ And ಮಾಡ್ತೀವಿ. what is his product? ಅವರು ಮಾಡುವಂತ ಪ್ರಾಡಕ್ಟ್ ಯಾವುದು? Product number 1. ಮೊದಲೇ ಪ್ರಾಡಕ್ಟ್ WhatsApp. ವಾಟ್ಸ್ಆಪ್. Product number 2. ಎರಡನೇ ಪ್ರಾಡಕ್ಟ್ Facebook. ಫೇಸ್ಬುಕ್. Product number 3. ಮೂರನೇ ಪ್ರಾಡಕ್ಟ್ Very close to your heart. ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಿರುವುದು Instagram. Instagram Reels. ರೀಲ್ಸ್ಗಳು. If I don't see, ಅದನ್ನ ನೋಡ್ಲಿಲ್ಲದಿದ್ರೆ Mark Zuckerberg's company will go into loss. ಮಾರ್ಕ್ ಅವರ ಕಂಪನಿ ಲಾಸ್ ನಲ್ಲಿ ಹೋಗ್ತದೆ. You become beggar. ಅವರು ಭಿಕ್ಷೆಗಾರರಾಗ್ತಾರೆ. Bible says love your neighbor, no? ಓ ಬೈಬಲ್ ಹೇಳ್ತದೆ ನಿನ್ನ ಸಹೋದರನ ಪ್ರೀತಿಸು. So I need to give business. ಅದಕ್ಕೋಸ್ಕರ ನಾವು ಅವ್ರ ಬಿಸ್ನೆಸ್ ಕೊಡ್ಬೇಕು. But it's a worthless thing. ಆದ್ರೆ ಇದು ವ್ಯರ್ಥ ಕಾರ್ಯ. Yes, we can use it as a tool to build God's kingdom. ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಒಂದು ಸಾಧನದಂತೆ ಇದನ್ನು I must ಉಪಯೋಗಿಸಬೇಕು. congratulate the team that has brought together this camp. I think you did a wonderful social media campaign. When we expected 50 people, 90 people have turned up. Maybe one reason could be social media campaign. That's good. We can use it as a tool to build God's kingdom. ಇಲ್ಲಿ ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಒಂದು ಸೋಷಿಯಲ್ ಮೀಡಿಯಾನ ಉಪಯೋಗಿಸಿಕೊಂಡು 50 ಜನಕ್ಕಿಂತ ಹೆಚ್ಚಾದ ಜನರು ಇಲ್ಲಿ ಸೇರಿ ಬರುವುದಕ್ಕಾಯ್ತು. ಈ ಎಲ್ಲಾ ಸೋಷಿಯಲ್ ಮೀಡಿಯಾನ ಉಪಯೋಗಿಸಿ ಈ ರೀತಿ ಕಾರ್ಯ ಮಾಡುವುದಕ್ಕೆ ಬಹಳ ಉತ್ತಮ ಕಾರ್ಯ ಆಗಿದೆ. But don't use it as a toy. ಅದನ್ನ ಆಟದ ಸಾಮಾನದಂತೆ ಉಪಯೋಗಿಸಬೇಡ್ರಿ. So pray before you return my eyes from looking at worthless things and give me light through your ಓ word. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನಾನು ಬೆಳಕನ್ನು ಕಾಣುವಂತೆ ನನ್ನ ಕಣ್ಣುಗಳನ್ನು ತೆರೆ ಅಂತ ಹೇಳಿ ಪ್ರಾರ್ಥಿಸು. B is bend your knees. B is Bend your knees. B, I'm using acronym Bible. okay. So B, bend your knees. Bend your knees and pray. ಓ ನಿಮ್ಮ ಕಾಲುಗಳನ್ನು ಊರಿ ಪ್ರಾರ್ಥಿಸ್ರಿ. Okay. BI, what's the next step of Bible study? ಬೈಬಲ್ ಸ್ಟಡಿ ಅಧ್ಯಯನದ ಮುಂದಿನ ಹಂತ ಯಾವುದು? Immerse yourself. ನಿಮ್ಮನ್ನ ನೀವು ಅದರಲ್ಲಿ ಮುಳುಗಿಸಿಕೊಳ್ಳ್ರಿ. You know, it's like that dip chai. The longer you immerse yourself and read the Bible, the stronger and tastier the chai will be. ಎಷ್ಟರ ಮಟ್ಟಿಗೆ ಈಗ ಡಿಪ್ ಚಾಯ್ನಲ್ಲಿ ನಾವು ಏನೋ ತಿನ್ಬೇಕಾದ್ರೆ ಡಿಪ್ ಮಾಡಿ ತಿಂತಿರ್ತಾವಲ್ಲ, ಎಷ್ಟರ ಮಟ್ಟಿಗೆ ಒಳಗಡೆ ಇಟ್ಟು ನಾವು ಡಿಪ್ ಮಾಡಿ ನೆನೆಯುವುದಕ್ಕೆ ಬಿಟ್ಟು ಅದರ ನಂತರ ತಿಂದು ಕೂಡಿ ಏನು ಸ್ವಾದ ಬರ್ತದಲ್ಲ ಅದು ಹೆಚ್ಚಿನ ಸ್ವಾದ. Dip a little longer, make your tea stronger. Dip, dip, dip. ಹೆಚ್ಚು ಡಿಪ್ 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 ಒಳಗಡೆ ನೆನೆಯುವುದಕ್ಕೆ ಬಿಡೋಣ. Immerse yourself. ನಿಮ್ಮನ್ನ ನೀವು ಅದರಲ್ಲಿ What ಮುಳುಗಿಸಿಕೊಳ್ಳ್ರಿ. is immersive reading? ಆ ಒಂದು ಮುಳುಗಿಸಿಕೊಂಡು ಓದುವಂತದಂದ್ರೆ ಏನು? Let's say one of the boys is putting a chair facing the window and reading the Bible. ನೀವು ಯೋಚಿಸ್ರಿ, ಆ ಒಂದು ಕಿಟಕಿಯ ಕಡೆ ಒಂದು ಚೇರ್ ಅನ್ನು ಹಾಕಿಕೊಂಡು ನೋಡ್ತಾ ಅಲ್ಲಿ ಒಬ್ಬ ವ್ಯಕ್ತಿ ಯವನಸ್ಥನು ಬೈಬಲ್ ಓದ್ತಾ ಇದ್ದಾನೆ. Even if the most beautiful girl walks across the window, ಆ ಒಂದು ಕಿಟಕಿಯ ಹತ್ತಿರ ಬಹಳ ಸುಂದರವಾದ ಹುಡುಗಿ ದಾಟಿ ಹಾದು ಹೋದ್ರು, he's so hooked to the Bible he doesn't even notice the beautiful girl just went by. ಆ ಒಂದು ಕಿಟಕಿಯ ಪಕ್ಕದಲ್ಲಿ ಆ ಸುಂದರ ಹುಡುಗಿ ಹೋದ್ರು ಅದನ್ನು ಗಮನಿಸುವುದಿಲ್ಲ. ಆತನ ವಾಕ್ಯದಲ್ಲಿ ಅಷ್ಟು ಮಗ್ನನಾಗಿರ್ತಾನೆ. That is immersive ಅದು reading. ಮುಳುಗುವಿಕೆ ಅಂತ ಅದರ ಅರ್ಥ. And that is what Psalm 119 talks about. ಅದನ್ನೇ ಕೀರ್ತನೆ 119 ಹೇಳ್ತದೆ. Look at verse 147. 147 ವಚನ ನೋಡ್ರಿ. Psalm 119, 147. 147ನೇ ವಚನ. I rise up before dawn and cry for help. I put my hope in your word. ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವು ನಿರೀಕ್ಷಿಸಿಕೊಂಡಿದ್ದೇನೆ. So rising up before dawn to read the Bible. ದೇವರ ವಾಕ್ಯವನ್ನ ಓದುವುದಕ್ಕಾಗಿ ನಸುಕಿನ ಜಾವ ಎದ್ದೇಳ್ರಿ. And
Look at verse 97, Psalm 119 and verse 97. 97ನೇ ವಚನ ನೋಡ್ರಿ. Oh, how I love your law. I meditate on it all day long. ನಾವು ನೋಡ್ತೇವೆ ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. Not only before dawn but daily. ಓ ಕೇವಲ ನಸುಕಿನ ಜಾವ ಹೊರಡೋದಕ್ಕೆ ಮುಂಚೆ ಅಂತಲ್ಲ, ಪ್ರತಿ ದಿನ ಓದುವಂತದ್ದು. Look at verse 55, Psalm 119 and verse 55. 55ನೇ ವಚನ. In the night I remember your name that I may keep your law. ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನ ಕೈಗೊಳ್ಳುತ್ತೇನೆ. Before dawn reading the Bible. ಓ ಅರುಣೋದಯಕ್ಕಿಂತ ಮುಂಚಿತವಾಗಿ Daily reading the Bible. ಪ್ರತಿ ದಿನ ದೇವರ ವಾಕ್ಯ ಓದುವುದು. Night reading the Bible. ರಾತ್ರಿ ದೇವರ ವಾಕ್ಯ ಓದುವುದು. As if this is not enough. ಇದೇ ಅಷ್ಟೇ ಸಾಕಾಗೋದಿಲ್ಲ. Look at 164, verse 164, Psalm 119. 167ನೇ ವಚನ. At 7 times a day I praise you for your righteous laws. ಓ ನಿನ್ನ ನೀತಿಗಳನ್ನು 7 ಸಾರಿ ನಾನು ಅದನ್ನು ಸ್ತುತಿಸುತ್ತೇನೆ ಅಂತ ಹೇಳುವಂತದ್ದನ್ನು ನಾನು Which ನೋಡ್ತೇನೆ. means instead of picking up your phone to see whether you have a notification, when you have time, open the Bible, carry a copy of a physical Bible and read the Bible again and again. ಯಾವ ರೀತಿ ನಮ್ಮ ಮೊಬೈಲ್ಗಳಲ್ಲಿ ನೋಟಿಫಿಕೇಶನ್ ಬಂದಾಗ ತಿರುಗಿ ನಾವು ನೋಡ್ತಾ ಇರ್ತೇವೋ, ಹಾಗೇನೆ ಪ್ರತಿ ಸಾರಿ ಒಂದು ನಾವು ಬೈಬಲ್ ಅನ್ನು ಇಟ್ಟುಕೊಳ್ಳೋಣ. ಅದರ ಮೂಲಕವಾಗಿ ಪ್ರತಿ ಸಾರಿ ಸಮಯ ಸಿಕ್ಕಾಗ ಅದನ್ನ ತೆರೆದು ಓದೋಣ. You can also read the Bible digitally. ಡಿಜಿಟಲ್ ಮೊಬೈಲ್ಗಳ ಮೂಲಕವಾಗಿ ನೀವು ಓದಬಹುದು. But you should learn to overcome the distraction and you should learn to make digital Bible app on your phone the most used app on your phone. ಅಲ್ಲಿ ಹೆಚ್ಚಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ, ಡಿಸ್ಟ್ರಾಕ್ಷನ್ ಗಳು ಅಡ್ಡಿಗಳು ಬರ್ತಾವಲ್ಲ ಮೊಬೈಲ್ ಫೋನ್ ಗಳಲ್ಲಿ, ಬೈಬಲ್ ಓದುವಾಗ ಮೆಸೇಜ್ ಗಳು ಬರ್ತಾವ. ಈಗೆಲ್ಲದರ ಮೇಲೆ ಜಯಿಸುವಂತ ಸಾಮರ್ಥ್ಯ ಇಟ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ ಎಂತ ಆಪ್ ಅನ್ನು ಯೂಸ್ ಮಾಡ್ಬೇಕಂದ್ರೆ ಅತಿ ಹೆಚ್ಚು ಅದನ್ನ ನಾವು ಉಪಯೋಗಿಸುವಂತ ಬೈಬಲ್ ಆಪ್ ಆಗಿ ಉಪಯೋಗಿಸಬೇಕು. So the Bible has got 1200 chapters approximately. ಓ 1200 ಒಂದು ಚಾಪ್ಟರ್ಗಳು ಇರುವಂತದ್ದು ಬೈಬಲ್ ಆಗಿದೆ. If you read 5 chapters of the Bible every day, ಪ್ರತಿದಿನ ನೀವು 5 ಅಧ್ಯಾಯಗಳನ್ನ ಬೈಬಲ್ ನಲ್ಲಿ ಓದಿದ್ರೆ, how many days will it take for you to complete Genesis to Revelation? ಆದಿಕಾಂಡದಿಂದ ಪ್ರಕಟಣೆವರೆಗೆ ಪುಸ್ತಕ ಪೂರ್ತಿ ಬೈಬಲ್ ಓದುವುದಕ್ಕಾಗಿ ಎಷ್ಟು ದಿನ ತೆಗೆದುಕೊಳ್ತದೆ? ಪ್ರತಿದಿನ 5 ಚಾಪ್ಟರ್ ಓದಿದ್ರೆ? You tell me, I am weak in maths. ನೀವು ಹೇಳಿ. 1200 divided by 5, how many days it takes? ಎಷ್ಟು ದಿನ ತೆಗೆದುಕೊಳ್ತದೆ? ಪ್ರತಿದಿನ 240 days is how many months? 240 ದಿನ. ಎಷ್ಟು ತಿಂಗಳು? 240. 240 ಅಂತಂದ್ರೆ ಎಷ್ಟು ತಿಂಗಳಾಗ್ತದೆ? 8 months. Thank you. 8 ತಿಂಗಳು. If you read 10 chapters of the Bible every day, ಪ್ರತಿದಿನ 10 ಅಧ್ಯಾಯ ಓದಿದ್ರೆ, it's a book with approximately 1200 chapters. 1200 ಅಧ್ಯಾಯಗಳಿರುವಂತ ಪುಸ್ತಕ. You can finish it in 120 days. That is 4 months. 4 ತಿಂಗಳಿನಲ್ಲಿ 120 ದಿನ ಅಂದ್ರೆ 4 ತಿಂಗಳಲ್ಲಿ ಬೈಬಲ್ ಇಡೀ ಬೈಬಲ್ ಓದಿ ಮುಗಿಸಬಹುದು. So I want you to attempt that. Start that today. ಅದನ್ನ ನೀವು ಈ ದಿನ ಆರಂಭಿಸ್ರಿ ಅಂತ ನಾನು ಬಯಸ್ತೇನೆ. It's been my privilege to create WhatsApp groups which has helped people who have never read the Bible ever to complete Genesis to Revelation by the power of by the WhatsApp group power. You know, I use WhatsApp as a tool to build God's kingdom, not as a toy. ನಾನು ಬೈಬಲ್ ಅನ್ನು ಓದುವುದಕ್ಕಾಗಿ ಎಂದು ಓದದೇ ಇರುವಂತ ಜನರಿಗಾಗಿ ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿ ಅದರ ಮೂಲಕವಾಗಿ ಅದರ ಶಕ್ತಿಯ ಮೂಲಕವಾಗಿ ಅನೇಕರು ಆದಿಕಾಂಡದಿಂದ ಪ್ರಕಟಣೆವರೆಗೆ ಓದಿ ಮುಗಿಸುವುದಕ್ಕೆ ಸಹಾಯವಾಗುವಂತೆ ನಾನು ಮಾಡಿದ್ದೇನೆ. So first step of Bible meditation, ಮೊದಲನೇದಾಗಿ ದೇವರ ವಾಕ್ಯ ಧ್ಯಾನ. from Psalm 119, perfect poem on the perfect book. ಓ ಪರಿಪೂರ್ಣವಾಗಿರುವಂತ ಪುಸ್ತಕ 119ನೇ ಕೀರ್ತನೆ. What's the first thing? B. ಮೊದಲನೇದಾಗಿ ಮಾಡಬೇಕಾಗಿರುವಂತದ್ದು, Bend your ನಿನ್ನ ಮೊಣಕಾಲನ್ನು ಮೊದಲು and pray before reading the Bible. ಏನು ಬೈಬಲ್ ಓದುಕ್ಕಿಂತ ಮುಂಚೆ ನೀನು ಪ್ರಾರ್ಥಿಸುವಂತ Immersive reading. Immersive reading. ಹೇಗೆ ಓದಬೇಕು? ನಿನ್ನನ್ನ ನೀನು ಅದರಲ್ಲಿ ಮುಳುಗಿಸಿಕೊಂಡವನಾಗಿ ನೀನು The ಓದಬೇಕು. next one, BIB. Brainstorm. Use your brain. ನೀವು ಬೈಬಲ್ ಅನ್ನ ಓದುವಾಗ ನಿಮ್ಮ ಮೆದುಳನ್ನ ಬುದ್ಧಿಯನ್ನು ಉಪಯೋಗಿಸ್ರಿ. Use your God-given brain. ನಿಮ್ಮ ಇರುವಂತ ಒಂದು ಒಳಗಡೆ ಇರುವ ಬುದ್ಧಿಯನ್ನು ಉಪಯೋಗಿಸ್ರಿ. Meaning you need to meditate on the Bible. ನೀವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಅಂತಂದ್ರ ಅರ್ಥ. And understand the Bible. ಅದರ ನಂತರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. These two words, ಈ ಎರಡು ವಾಕ್ಯ ಮಾತುಗಳು, meditate ಧ್ಯಾನ
understand ಅರ್ಥ ಮಾಡಿಕೊಳ್ಳುವುದು are coming again and again and again in Psalm 119. 119ನೇ ಕೀರ್ತನೆಯಲ್ಲಿ ಇದು ತಿರುಗಿ 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 Look ಬರುವಂತದ್ದಾಗಿದೆ. at Psalm 119 and verse 15. 15ರಲ್ಲಿ ನೋಡ್ರಿ. I will make Psalm 119 and verse 15. 15ನೇ ವಚನ. I will meditate on your precepts ನಿನ್ನ ನೇಮಗಳನ್ನು ನಾನು ಧ್ಯಾನಿಸ್ತೇನೆ and fix my eyes on your ways. ನಿನ್ನ ದಾರಿಗಳನ್ನು ಲಕ್ಷಿಸಿಕೊಳ್ಳುತ್ತೇನೆ. And there are so many other references, you can find them out. ತಿರುಗಿ ತಿರುಗಿ ಅನೇಕ ಶಬ್ದಗಳು ವಾಕ್ಯಗಳು ಅದರಲ್ಲಿ ಇದೆ, ನೀವು ಹುಡುಕ್ರಿ. And another word is understanding. Look at verse 34. Psalm 119 and verse 34. 34ನೇ ವಚನ ನೋಡ್ರಿ. Give me understanding that I may keep your law. ನನಗೆ ಜ್ಞಾನವನ್ನು ದಯಪಾಲಿಸು, ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಗೊಂಡು ನಡಿತೇನೆ. And observe it with my whole heart. ನನ್ನ ಪೂರ್ಣ ಮನಸ್ಸಿನಿಂದ ಅದನ್ನು ಕೈಗೊಂಡು ನಡಿತೇನೆ. So what does it mean? ಇದರ ಅರ್ಥ ಏನು? Don't just read once. ಕೇವಲ ಒಂದೇ ಸಾರಿ ಓದುವುದಲ್ಲ, Read it again and again and again. ತಿರುಗಿ 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 ಓದುವಂತದ್ದು. I'm going to give you an assignment at the end of this session. ಈ ಸೆಷನ್ ಆದ ನಂತರ ಒಂದು ಅಸೈನ್ಮೆಂಟ್ ಕೊಡ್ತೇನೆ. All the groups, I want you to read Proverbs chapter 7. ಜ್ಞಾನೋಕ್ತಿ 7ನೇ ಅಧ್ಯಾಯ ನೀವೆಲ್ಲರೂ ಓದಬೇಕು. It's a very interesting story. ಬಹಳ ಉತ್ತಮವಾದಂತ ಒಂದು When there was a young man like you, when there was a young man like you, ನಿಮ್ಮಂತ ಯವನಸ್ಥ ನಾನಾಗಿದ್ದಾಗ, an uncle who worked with the CMC hospital in Vellore. ವೆಲ್ಲೋರ್ನಲ್ಲಿ ಸಿಎಂಸಿ ಹಾಸ್ಪಿಟಲ್ ಕೆಲಸ ಮಾಡುವಂತ ಒಬ್ಬ His ಅಂಕಲ್, name is Silas. ಸೈಲಸ್ ಅಂತ ಹೇಳಿರುವಂತ ಅವ್ರ ಅಂಕಲ್, He read Proverbs chapter 7 to me. ಅವರು ನನಗೋಸ್ಕರ ಈ ಜ್ಞಾನೋಕ್ತಿ 7ನೇ ಅಧ್ಯಾಯ ನನಗೋಸ್ಕರ ಓದಿದ್ರು. When I read Proverbs 7 with him, Uncle Silas, ಅಂಕಲ್ ಸೈಲಸ್ ಒಟ್ಟಿಗೆ ನಾನು ಜ್ಞಾನೋಕ್ತಿ 7ನೇ ಅಧ್ಯಾಯ ಓದಿದಾಗ, I thought Bible has such an interesting chapter I never knew. ಓ, ಬೈಬಲ್ ಇಂತ ಅತ್ಯಂತ ಆಕರ್ಷಕವಾಗಿರುವಂತ ಇಂಟ್ರೆಸ್ಟ್ ಇರುವಂತ ಒಂದು ಪುಸ್ತಕ ಅಂತ ನನಗೆ ಗೊತ್ತಿದ್ದೇ ಇಲ್ಲ. And that was an important day in my life to fall in love with the Bible. ಆ ದಿನ ನಾನು ಬೈಬಲ್ ಒಟ್ಟಿಗೆ ಪ್ರೀತಿ ನನ್ನಲ್ಲಿ ಉಕ್ಕಿ ಬಂತು ಅದಕ್ಕೋಸ್ಕರ. So you will read and then you will implement this method. I taught you BIBLE. I will finish in a minute. BIBLE ಅನ್ನುವಂತ ಈ ಮೆಥಡ್ ಏನಿದೆಯಲ್ಲ, ಅದರ ನಂತರ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ನೋಡ್ರಿ. So you basically wrestle with the text of the Bible. ಓ, ಬೈಬಲ್ ನಲ್ಲಿರುವಂತ ವಾಕ್ಯ ಭಾಗದೊಟ್ಟಿಗೆ ಹೋರಾಟ ನೀವು ಮಾಡುವಂತದ್ದು. You fight with it till the meaning comes out. ಎಲ್ಲಿವರೆಗೆ ಅದರಲ್ಲಿರುವಂತ ಅರ್ಥ ಹೊರಗಡೆ ಬರೋದಿಲ್ಲ ಅಲ್ಲಿವರೆಗೆ ಹೋರಾಡುವುದು. Who is speaking? ಯಾರು ಮಾತನಾಡ್ತಾ ಇದ್ದಾರೆ? Ask, where is this happening? ಎಲ್ಲಿ ನಡೀತಾ ಇದೆ ಅನ್ನೋದು Ask, ಕೇಳಿ. how is this happening? ಹೇಗೆ ಆಗ್ತಾ ಇದೆ ಅಂತ ಕೇಳ್ರಿ. Ask whether this is happening elsewhere in the Bible. ಇದನ್ನು ಹೊರತುಪಡಿಸಿ ಬೈಬಲ್ ನಲ್ಲಿ ಬೇರೆ ಕಡೆ ಘಟನೆ ನಡೆದಿದ್ಯಾ ಅಂತ ಪ್ರಶ್ನೆ ಕೇಳ್ರಿ. It's very, very important. ಇದು ಬಹಳ ಮುಖ್ಯ. The Bible is not meant to be read like a magic charm. ಮ್ಯಾಜಿಕ್ ಚಾರ್ಮ್ ನಂತೆ ಈ ಬೈಬಲ್ ಅನ್ನು ಓದುವಂತದ್ದಲ್ಲ. You know, one man opened the Bible like this. ಒಬ್ಬ ವ್ಯಕ್ತಿ ಬೈಬಲ್ ಅನ್ನು ನೇರವಾಗಿ ತೆಗಿತಾನೆ. He only has time to read one verse only. ಒಂದೇ ಒಂದು ವಚನ ಪ್ರತಿದಿನ ಓದಬೇಕು ಅವನಿಗೆ. So he put his hand like this. ಈ ರೀತಿ ಬೈಬಲ್ ತೆರೆದು Matthew 27:5. ಮತ್ತಾಯ 27:5. Matthew 27:5. ಮತ್ತಾಯ 27:5. Judas went and hung himself. ಓ, ಯೂದನು ಹೋಗಿ ಹುಲ್ಲು ಹಾಕೊಂಡ. And he closed the Bible. ಬೈಬಲ್ ಅನ್ನು ಮುಚ್ಚಿದ. Judas went and hung himself. ಓ, ಜೂಡನು ಹೋಗಿ ಹುಲ್ಲು ಹಾಕೊಂಡ. Then he opened the Bible. ತಿರುಗಿ ಓಪನ್ ಮಾಡಿದ. And he put his hand like this. ಅದರ ನಂತರ ತಿರುಗಿ ಬಟನ್ ಇಟ್ಟ. His hand fell on Luke 10:37. ಲೂಕ 10:37 ಬಿತ್ತು. You go and do likewise. ನೀನು ಅದರಂತೆ ಮಾಡು. Close the Bible. ತಿರುಗಿ ಬೈಬಲ್ ಮುಚ್ಚಿದ. Judas went and hung ಓ, himself. ಯೂದನು ಹೋಗಿ ಹುಲ್ಲು ಹಾಕೊಂಡ. You go and do likewise. ನೀನು ಹಾಗೆ ಮಾಡು ಅಂತ ಹೇಳಿದ. He looked at his watch. ಆತನ ತನ್ನ ವಾಚ್ ಅನ್ನು ನೋಡಿದ. Girlfriend waiting for him in the bus stand. ಬಸ್ ಸ್ಟ್ಯಾಂಡ್ ನಲ್ಲಿ ಗರ್ಲ್ಫ್ರೆಂಡ್ ಕಾಯ್ತಾ ಇದ್ದಾರೆ. But time for one more verse. ಇನ್ನೊಂದು ವಚನ ಓದೋದಕ್ಕೆ ಸಮಯ ಇತ್ತು. Open the Bible again. ತಿರುಗಿ ಬೈಬಲ್ ಅನ್ನು ತೆರೆದ. Put his hand. ತಿರುಗಿ ಬಟನ್ ಇಟ್ಟ. And he saw John 13:27. 13:37 ಯೋಹಾನ ಕುರಿತು ಬಂತು. What you're about to do quickly. ಏನ್ ಮಾಡ್ಬೇಕಂತ ಯೋಚಿಸ್ತಾ ಇದೆಯಲ್ಲ, ಅತಿ ಬೇಗನೆ ಮಾಡು. Judas went and hung himself. ಓ, ಯೂದನು ಹೋಗಿ ಹುಲ್ಲು ಹಾಕೊಂಡ. You go and do likewise. ನೀನು ಅದರಂತೆ ಮಾಡು. What you're about to do quickly. ನೀನ್ ಏನ್ ಮಾಡ್ಬೇಕಂತದೆಯಲ್ಲ ಅತಿ ಬೇಗನೆ ಮಾಡು. That is not how you read the Bible. ಹಂಗೆ ಬೈಬಲ್ ಓದಬಾರ್ದು. I'm sorry to say that's how you read the Bible. ನಾನು ಹೇಳುವುದಕ್ಕೆ ನನಗೆ ಬೇಸರ ಅನ್ನಿಸ್ತದೆ, ಹಾಗೆ ನೀವು ಓದಿದ್ದೀರಿ. That is not the way how we treat the word of God. ದೇವರ ವಾಕ್ಯದೊಟ್ಟಿಗೆ ಆ ರೀತಿ ನಾವು ವರ್ತಿಸಬಾರದು.
We must read it, read large chunks of the Bible. ದೇವರ ವಾಕ್ಯದ ಹೆಚ್ಚು ಭಾಗಗಳನ್ನು ನಾವು ಓದಬೇಕು. We must read one book at a time. ಒಂದು ಸಾರಿ ಕೂತ್ಕೊಂಡ್ರೆ ಒಂದು ಪುಸ್ತಕ ಪೂರ್ತಿ ಓದುವಂತ ರೀತಿ ಒಳಗೆ ಓದಬೇಕು. If you go to YouTube, ನೀವು ಯೂಟ್ಯೂಬ್ ಗೆ ಹೋದ್ರೆ there are Bible audios for every book of the Bible. ಪ್ರತಿ ಒಂದು ಬುಕ್ ಬೈಬಲ್ ನಲ್ಲಿರುವಂತ ಪುಸ್ತಕಕ್ಕೆ ಆಡಿಯೋ ಬೈಬಲ್ ಆಗಿ ಯೂಟ್ಯೂಬ್ ನಲ್ಲಿ ಸಿಗ್ತವೆ. My daughter Natasha, she has also started a audio channel where she reads scripture, and she has covered a few books of the Bible in the easy to understand English reliable version called The Voice. ನನ್ನ ಮಗಳು ಸಹ ಈಗ ಅದನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಚಾನೆಲ್ ಆರಂಭಿಸಿದ್ದಾರೆ. ಏನ್ ಗೊತ್ತಾ, ಈ ಬೈಬಲ್ ನಲ್ಲಿರುವಂತಹ ಅಧ್ಯಯನಗಳನ್ನ ಸರಳವಾದ ರೀತಿಯಲ್ಲಿ ಓದೋದ್ರ ಮೂಲಕ ಅರ್ಥ ಆಗುವಂಗೆ ಆ ಒಂದು ವಿಡಿಯೋಗಳನ್ನು ಸಿದ್ಧಪಡಿಸು. When you go to YouTube audio of book of Esther, ಎಸ್ತೇರಳ ಪುಸ್ತಕದ ಒಂದು ಆಡಿಯೋ ಪುಸ್ತಕ ನಮಗೆ ಬೇಕು ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ಸರ್ಚ್ how ಮಾಡಿದ್ರೆ many chapters in Esther? ಎಸ್ತೇರ್ ನಲ್ಲಿ ಎಷ್ಟು ಅಧ್ಯಾಯಗಳಿವೆ? 10 chapters. 10 ಅಧ್ಯಾಯಗಳು. When you look at the size of the Bible audio, somebody is reading Esther and it's recorded and it's a YouTube video, and that is half an hour. ಅದನ್ನ ನಾವು ಗಮನಿಸಿದ್ರೆ ಎಸ್ತೇರಳ ಪುಸ್ತಕವನ್ನ ತೆಗೆದುಕೊಂಡು ಯೂಟ್ಯೂಬ್ ನಲ್ಲಿ ಆಡಿಯೋ ಮೂಲಕ ಓದಿರುವಂತದ್ದು ಅರ್ಧ ತಾಸಿನಲ್ಲಿ ಆ ಇಡೀ ಪುಸ್ತಕ ಓದಲ್ಪಟ್ಟಿದೆ. So that's approximately the time it takes to read about 10 chapters. 10 ಅಧ್ಯಾಯ ಓದುವುದಕ್ಕಾಗಿ 30 ನಿಮಿಷ ಹೆಚ್ಚು ಕಡಿಮೆ ಸಮಯ ತೆಗೆದುಕೊಳ್ತದೆ. Spend time. Don't be in a hurry. ಅವಸರದಲ್ಲಿ ಓದಲಿಕ್ಕೆ ಹೋಗಬೇಡ್ರಿ, ಹೆಚ್ಚು 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 ಸಮಯ ಕೊಡ್ರಿ. Take time to understand the meaning of the Bible. ಬೈಬಲ್ ನಲ್ಲಿರುವಂತ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಮಯ ಕೊಡ್ರಿ. That's where Acts 20:37 is very important. ಅಪೊಸ್ತಲರ ಕೃತ್ಯ 20:27 ಬಹಳ ಮುಖ್ಯವಾದದ್ದು. Paul the pastor tells the church, I gave you the full counsel of God. ನಾನು ಪೌಲನು ಅಲ್ಲಿರುವಂತ ಸಭೆಗೆ ಹೇಳ್ತಾನೆ, ನಾನು ದೇವರ ವಾಕ್ಯದ ಎಲ್ಲಾ ರೀತಿಯ ಸಂಗತಿ ಸತ್ಯಗಳನ್ನು ನಿಮಗೆ ಒದಗಿಸಿಕೊಡ್ತೇನೆ. Not just the parts we like, ಚಿಕ್ಕ ಚಿಕ್ಕದಾಗಿರುವಂತ ಪಾರ್ಟ್ಸ್ ಗಳನ್ನಂತಲ್ಲ, but everything the Bible says everywhere. ಬೈಬಲ್ ನಲ್ಲಿ ಎಲ್ಲೆಲ್ಲಿ ಏನೇನು ಹೇಳಿದೆ ಇಡೀ ಬೈಬಲ್ ಅನ್ನು ನಿಮಗೆ ಮರೆ ಮಾಡಲಾರದೆ ಕೊಡುವಂತ. 2 Timothy chapter 3 and verse 16 says, 3:16 2 ತಿಮೋಥಿ 3:16 ಹೇಳ್ತದೆ, all scripture is God breathed. ಎಲ್ಲಾ ದೇವರ ವಾಕ್ಯವು ದೇವರು ಉಸಿರಿಸುವಂತದ್ದು. And I want to quickly mention the last 2 steps. ಎರಡನೇ ಕೊನೆಯ 2 ಸ್ಟೆಪ್ ಗಳನ್ನು ಅತಿ ಬೇಗ BIBLE Live the Bible. ಬೈಬಲ್ ಅನ್ನು ಓದು, ಅದಕ್ಕಾಗಿ ಬೈಬಲ್ ಮೂಲಕವಾಗಿ ಜೀವಿಸುವಂತದ್ದು. Live it. ಆದ ಬೈಬಲ್ ಹೆಂಗೆ ಹೇಳ್ತದೆ Psalm 119 verse 60 says, 60ನೇ ವಚನ ನೋಡ್ರಿ, ಕೀರ್ತನೆ 119:60. verse 60, I will hasten and not delay to obey your command. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಅಲಕ್ಷ್ಯನಾದೇನು, ಆಲಸ್ಯ ಮಾಡಲಿಲ್ಲ. What you read from the Bible, ವಾಕ್ಯದ ಮೂಲಕ ನೀನು ಓದುತ್ತೀಯೋ, what you meditate, ಏನು ಅಧ್ಯಯನ ಮಾಡ್ತೀಯೋ, what you understand, ಏನು ಅರ್ಥ ಆಗ್ತದೋ, obey it. ಅದಕ್ಕೆ ವಿಧೇಯರಾಗು. And finally, ಕೊನೆಯದಾಗಿ BIBLE export the Bible. ಅದರ ನಂತರ ಅದನ್ನ ಸಂಪೂರ್ಣವಾಗಿ ವಿವರಿಸುವಂತ ರೀತಿಯೊಳಗೆ ಕಾರ್ಯೋನ್ಮುಖವಾಗುವಂತ ರೀತಿ. Psalm 119 verse 46. 46ನೇ ವಚನ, I will speak of your statutes before kings. ಅರಸರುಗಳ ಮುಂದೆ ನಿನ್ನ ಕಟ್ಟಳೆಗಳ ವಿಷಯದಲ್ಲಿ ಮಾತನಾಡ್ತೇನೆ, ಅದು ನಾಚಿಕೊಳ್ಳೋದು. And will not be put to shame. ನಾನು ನಾಚಿಕೊಳ್ಳೋದಿಲ್ಲ. What you read from the Bible, ಬೈಬಲ್ ಇದ್ರೆ ಏನು ಓದ್ತೀಯೋ, share with your friends. ನಿನ್ನ ಸ್ನೇಹಿತರೊಟ್ಟಿಗೆ ಅದನ್ನು ಹೋಗಿ ಹೇಳು. The thing that God speaks to you during your quiet time, ಕ್ವೈಟ್ ಟೈಮ್ ಮೂಲಕವಾಗಿ ದೇವರೊಟ್ಟಿಗೆ ಮಾತನಾಡಿದನು, share with your friends. ನಿನ್ನ ಸ್ನೇಹಿತರಿಗೆ ಹೋಗಿ ಹೇಳು. So when you do your group discussion, ನಿನ್ನ ಗ್ರೂಪ್ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ, as you all read Proverbs 7, ನೀವು ಜ್ಞಾನೋಕ್ತಿ 7ನೇ ಅಧ್ಯಾಯ ಓದುವಾಗ you start with a prayer, bend your knees, ನೀವು ಮೊದಲು ಏನ್ ಮಾಡ್ರಿ, ಪ್ರಾರ್ಥನೆ ಮೂಲಕ ಆರಂಭಿಸ್ರಿ. spend a few minutes immersive reading. ಅದರ ನಂತರ ಎರಡನೇದು ಅಂತ ಹೇಳುವಾಗ ಅದನ್ನ ನೀವು ಆಳವಾಗಿ ಮುಳುಗಿರುವಂತ ರೀತಿಯಲ್ಲಿ ಓದ್ರಿ. Third, be again brain, apply a brain to it. ಅದರ ನಂತರ ನಿಮ್ಮ ತಲೆಯನ್ನು ಉಪಯೋಗಿಸ್ರಿ. Don't do brainless Bible study like the one I illustrated. Judas went and hung himself. ಯಾವ ರೀತಿ ಉದಾಹರಣೆ ಹೇಳಿದ್ದಲ್ಲ, ಅವನು ಪುಸ್ತಕ ತೆರೆದ ಹೋಗಿ ಯೂದನು ಉಡು ಹಾಕೊಂಡ ಅಂತ ಆ ರೀತಿ ಓದೋದಲ್ಲ. Then live it. ಅದರಂತೆ ಜೀವಿಸ್ರಿ. Practice it in your life. ನಿಮ್ಮ ಜೀವನದಲ್ಲಿ ಅದನ್ನು ವಿಧೇಯರಾಗಿ ಅನುಸರಿಸ್ರಿ. And also look for ways to export it, share it with friends. ಅವಕಾಶಗಳನ್ನು ಹುಡುಕಿ ನಿನ್ನ ಸ್ನೇಹಿತರಿಗೆ ಆ ಓದಿರುವಂತದ್ದು ಅರ್ಥವಾದಂತ ಅಧ್ಯಯನವನ್ನು ತಿಳಿಸ್ರಿ, ಕಲಿಸ್ರಿ. Everywhere God took me. ದೇವರು ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ. In school during lunch time.
ಸ್ಕೂಲ್ ಶಾಲೆಯಲ್ಲಿ ಊಟದ ಸಮಯದಲ್ಲಿ, in college in the hostel room, ಕಾಲೇಜಿನಲ್ಲಿ ಹಾಸ್ಟೆಲ್ ರೂಮ್ ನಲ್ಲಿ ಇರುವಾಗಲೂ ಸಹ, when I was working in the cafeteria, in a part of the cafeteria nobody comes. ಯಾರು ಸಹ ನಾನಿರುವಂತ ಸ್ಥಳದಲ್ಲಿ ಬಾರದಿರುವಂತ ಸ್ಥಳದಲ್ಲಿ ಇರುವಾಗಲೂ ಸಹ I always had fellowships where I shared what I learned in the Bible. ನಾನು ಏನೇನು ಕಲ್ತಿದ್ದೇನೋ ದೇವರ ವಾಕ್ಯದ ಮೂಲಕ ನಾನು ಯಾವಾಗಲೂ If I can do that, you can also do that. ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ನೀವು ಸಹ ಅದನ್ನು ಮಾಡಬಹುದು. Would you close your eyes? ಈ ಸಮಯದಲ್ಲಿ ಕಣ್ಣುಗಳನ್ನು All eyes closed, all heads bowed. ಎಲ್ಲಾ ತಲೆಗಳು ಮತ್ತು ಕಣ್ಣುಗಳು ಮುಚ್ಚಲ್ಪಡಲಿ. Would you take your Bible in your hand? ನಿಮ್ಮ ಕೈಯಲ್ಲಿ ಬೈಬಲ್ ಅನ್ನು ತೆಗೆದುಕೊಳ್ತಿರೋ. Would you lift it to the skies? ಮೇಲಕ್ಕೆ to the skies? ಮೇಲಕ್ಕೆ ಎತ್ತುತ್ತಿರೋ. Lift it to the skies ಮೇಲಕ್ಕೆ ಎತ್ತರಿ. and tell the Lord ದೇವರಿಗೆ ಹೇಳಿ loudly, ಗಟ್ಟಿಯಾಗಿ, Lord, ಕರ್ತನೇ, thank you for the Bible. ಬೈಬಲ್ಗಾಗಿ ಧನ್ಯವಾದ. I will bend my knees ನನ್ನ ಮೊಣಕಾಲುತ್ತೇನೆ. and I will pray before reading the Bible. ನಾನು ಪ್ರಾರ್ಥನೆ ಮಾಡ್ತೇನೆ ಓದೋಕ್ಕಿಂತ ಮುಂಚೆ. I will immerse myself ನನ್ನನ್ನು ನಾನು ಇದರಲ್ಲಿ ಮುಳುಗಿಸಿಕೊಳ್ತೇನೆ. and read the Bible with concentration. ನಾನು ಒಂದು ಏಕಾಗ್ರತೆಯಿಂದ ಓದ್ತೇನೆ. I will use my brain ನನ್ನ ತಲೆಯ ಬೆರಳನ್ನು ಉಪಯೋಗಿಸ್ತೇನೆ, which you have given me ನೀನು ಕೊಟ್ಟಿರುವಂತದ್ದನ್ನ with the help of the Holy Spirit. ಪರಿಶುದ್ಧಾತ್ಮನ ಒಂದು ಸಹಾಯದಿಂದ I will meditate and understand the Bible. ಇದನ್ನು ಅಧ್ಯಯನ ಮಾಡ್ತೇನೆ, ಅರ್ಥ ಮಾಡಿಕೊಳ್ತೇನೆ. I will follow the Bible. I will live the Bible. ವಾಕ್ಯದಂತೆ ನಾನು ಬದುಕ್ತೇನೆ, ಜೀವಿಸ್ತೇನೆ. I will export the Bible to in my school, college, wherever you take me. ನಾನು ನೀನು ತೆಗೆದುಕೊಂಡು ಹೋಗುವ ಸ್ಕೂಲ್, ಕಾಲೇಜ್, ನಾವು ಉದ್ಯೋಗ ಸ್ಥಳ ಎಲ್ಲೇ ಹೋದ್ರೂ ಅದನ್ನ ನಾನು ಹಂಚ್ತೇನೆ. Thank you, Lord. ಧನ್ಯವಾದ ಕರ್ತನೇ.